ಎಲ್ರಿಗೂ ನಮಸ್ಕಾರ. ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಇಂದು ಇಳಿ ಹೊತ್ತಿನಲ್ಲಿ ಆಯೋಜಿಸಿರುವಂತಹ ವಿಶೇಷವಾದಂತಹ ಕಾರ್ಯಕ್ರಮ ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೌಢಿಮೆಯನ್ನ ಮೆರೆದಿರುವಂತಹ ನಮ್ಮ ವಿಭಾಗದ ಹೆಮ್ಮೆಯ ವಿದ್ಯಾರ್ಥಿಯಾಗಿರುವಂತಹ ವಿದುಷಿ ವೀಣಾ ಶಾಸ್ತ್ರಿ ಅವರು ಇವತ್ತು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡ್ಲಿಕ್ಕಿದ್ದಾರೆ. ಅವರನ್ನ ನಾನು ಮೊದಲು ಕನ್ನಡ ವಿಭಾಗದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಿಕ್ಕಿದ್ದಾರೆ ನಮ್ಮ ವಿಭಾಗದ ಮುಖ್ಯಸ್ಥರು ಪ್ರಾಧ್ಯಾಪಕರು ಆಗಿರುವಂತಹ ಡಾಕ್ಟರ್ GN ಉಪಾಧ್ಯಾಯ ಅವರನ್ನು ಕೂಡ ಕನ್ನಡ ವಿಭಾಗದ ಪರವಾಗಿ ಸ್ವಾಗತಿಸ್ತಾ, ಇಲ್ಲಿ ವೀಣಾಶಾಸ್ತ್ರಿ ಅವರ ಬಂಧುಗಳು ತುಂಬಾ ಜನ ಸೇರ್ಕೊಂಡಿದ್ದೀರಾ, ತಮ್ಮೆಲ್ಲರನ್ನು ಕೂಡ ಕನ್ನಡ ವಿಭಾಗದ ಪರವಾಗಿ ಬಹಳ ಪ್ರೀತಿಯಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಇತ್ತೀಚೆಗೆ ಆನ್ಲೈನ್ ನಡೆದ ನಂತರ ತಪ್ಪದೆ ಬಂದು ಸೇರಿಕೊಳ್ಳುವಂತ ನಮ್ಮ ಅಚ್ಚುಮೆಚ್ಚಿನ ಮಿತ್ರ ಮೇಡಮ್ ಇದ್ದಾರೆ, ಅವರನ್ನು ಕೂಡ ಕನ್ನಡ ವಿಭಾಗದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನ ನಾವು ವಿಳಂಬ ಮಾಡದೆ ನೇರವಾಗಿ ಆರಂಭಿಸ್ತಾ ಇದ್ದೇವೆ. ಇವತ್ತು ಹೆಚ್ಚಿನ ಸಮಯ ಎಲ್ಲ ಮಾತಾಡ್ಲಿಕ್ಕಿರುವವರು ನಮ್ಮ ವೀಣಾ ಮೇಡಮ್ ಅವರು. ಅದಕ್ಕೊಂದು ನಾನು ಕೆಲವು ದಿನಗಳಿಂದ ನಾನು ವೀಣಾ ಮೇಡಮ್ ಅನ್ನ ಸಂಪರ್ಕಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೆ. ಯಾಕೋ ಅವರಿಗೆ ಫೋನ್ ತಾಗ್ತಾ ಇರ್ಲಿಲ್ಲ. ಆಮೇಲೆ ಸುರೇಖಾ ದೇವಾಳಿಗ ಅವರಲ್ಲಿ ಕೂಡ ಕೇಳಿದ್ದೆ, ಯಾಕೆ ವೀಣಾ ಮೇಡಮ್ ಅವರಿಗೆ ಫೇಸ್ಬುಕ್ ಅಲ್ಲಿ ಮೆಸೇಜ್ ಕೂಡ ಹಾಕಿದ್ದೆ, ನೀವು ಯಾಕೆ ನಿಮ್ಮ ಫೋನ್ ತಾಗ್ತಾ ಇಲ್ಲ ಅಂತ. ಇವತ್ತು ಕಾಲ ಕೂಡಿ ಬಂದಿದೆ, ಅವರು ನಮ್ಮ ಜೊತೆ ಇವತ್ತು ಸೇರ್ಕೊಂಡಿದ್ದಾರೆ. ಪ್ರತಿ ವರ್ಷ ನಾವು ವಿಭಾಗದಲ್ಲಿ ಕೂಡ ಅವರ ಒಂದು ಕಾರ್ಯಕ್ರಮವನ್ನ ತಪ್ಪದೆ ಆಯೋಜಿಸ್ತಾ ಬಂದಿದ್ದೇವೆ. ಈ ಸಲ ಕೂಡ ಅದು ಮಿಸ್ ಆಗ್ಲಿಲ್ಲ ಅನ್ನೋ ಸಮಾಧಾನ ವೀಣಾ ಮೇಡಮ್. ಮತ್ತೊಮ್ಮೆ ತಮ್ಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ನಾನು ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ GN ಉಪಾಧ್ಯಾಯ ಅವರಲ್ಲಿ ಪ್ರಾಸ್ತಾವಿಕ ನುಡಿಗಳಿಗಾಗಿ ವಿನಂತಿಸ್ತಾ ಇದ್ದೇನೆ. ಆತ್ಮೀಯರೆಲ್ಲರಿಗೆ ನಮಸ್ಕಾರ. ಗೋಧೂಳಿಯ ಹೊತ್ತಿನಲ್ಲಿ ನಮ್ಮ ಮನೆಗಳಲ್ಲೇ ಇದ್ದು ಆನ್ಲೈನ್ ಮುಖಾಂತರವಾಗಿ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಆಯೋಜಿಸಿರುವಂತಹ ಕನ್ನಡ ಸಾಹಿತ್ಯ ಸಂಗೀತ ಅನುಸಂಧಾನ ಕಾರ್ಯಕ್ರಮ ಈ ಮಾಲಿಕೆಯಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ನಡೆಸುವಂತಹ ಒಂದು ಯೋಜನೆ ಇದೆ. ಪ್ರಾಚೀನ ಕನ್ನಡ ಕಾವ್ಯ ಸೌರಭ ಮಾಲಿಕೆ 1 ಇದೀಗ ಆರಂಭ ಆಗ್ತಾ ಇದೆ. ಮುಂಬೈನ ಹೆಮ್ಮೆಯ ಸಾಧಕರು, ಕನ್ನಡ ವಿಭಾಗದ ಹಿರಿಯ ವಿದ್ಯಾರ್ಥಿ, ಈಗಾಗಲೇ ಸಂಗೀತ ಕ್ಷೇತ್ರದಲ್ಲಿ ಅನೇಕ ಕಡೆಗಳಲ್ಲಿ ನಾಡಿನಾದ್ಯಂತ ಅಷ್ಟೇ ಲಂಡನ್ನಲ್ಲಿ ಸಹ ಕಾರ್ಯಕ್ರಮಗಳನ್ನ ಕೊಟ್ಟು ಬಂದಿರುವಂತಹ ವಿದುಷಿ ವೀಣಾ ಶಾಸ್ತ್ರಿ ಅವರನ್ನ ನಾನು ವಿಭಾಗದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ವಿಭಾಗದ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿಯವರು ಕಳೆದ ಕೆಲವು ವರ್ಷಗಳ ಕೆಳಗೆ ಕನ್ನಡ ವಿಭಾಗದಲ್ಲಿ ಅವರು ಸ್ನಾತಕೋತ್ತರ ಅಧ್ಯಯನವನ್ನ ಪ್ರಥಮ ರ್ಯಾಂಕ್ನೊಂದಿಗೆ ವರದರಾಜಾದ್ಯ ಬಂಗಾರದ ಪದಕವನ್ನ ಪಡೆದು ಉತ್ತೀರ್ಣರಾದವರು. ಅನಂತರ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಒಡೆಯರ ಕಾಲದ ಸಂಗೀತ ಸಾಹಿತ್ಯ ಎನ್ನುವ ವಿಷಯವನ್ನ ತಗೊಂಡು ವಿಶೇಷ ಅಧ್ಯಯನ ಮಾಡಿ ಸಂಗೀತ ಸಾಹಿತ್ಯದ ಅನುಸಂಧಾನ ಮಾಡಿ MPhil ಪದವಿಯನ್ನ ಪಡೆದಂತಹ ಶ್ರೇಯಸ್ಸು ವಿದುಷಿ ವೀಣಾ ಶಾಸ್ತ್ರಿ ಅವರಿಗೆ ಸಲ್ಲತ್ತೆ. ಸಂಗೀತದಲ್ಲಿ ಅವರದು ಮುಂಬೈ ವಲಯದಲ್ಲಿ ಬಹಳ ದೊಡ್ಡ ಹೆಸರು. ತಮ್ಮದೇ ಆದಂತಹ ಒಂದು ಸಂಗೀತ ವಿದ್ಯಾಲಯದ ಮುಖಾಂತರವಾಗಿ ಮುಂಬೈನ ನೂರಾರು ಹೊಸ ತಲೆಮಾರಿನ ವಿದ್ಯಾರ್ಥಿಗಳಿಗೆ ಅವರು ಸಂಗೀತದ ದೀಕ್ಷೆಯನ್ನು ನೀಡಿದ್ದಾರೆ. ಕಳೆದ ಅನೇಕ ವರ್ಷಗಳಿಂದ ನಮ್ಮ ವಿಭಾಗದ ಡಿಪ್ಲೊಮಾ ವಿದ್ಯಾರ್ಥಿಗಳಾಗಿರ್ಬಹುದು, ನಮ್ಮ ವಿಭಾಗದ MA ವಿದ್ಯಾರ್ಥಿಗಳಿಗೆ ಅವರು ಸಂಗೀತದ ಒಂದು ರಸದೌತಣವನ್ನ ಪ್ರಾಚೀನ ಕನ್ನಡ ಕಾವ್ಯದ ಹಿನ್ನೆಲೆಯಲ್ಲಿ ನೀಡ್ತಾ ಬಂದಿದ್ದಾರೆ. ಹೀಗಾಗಿ ನಾವು ಇವತ್ತು ಡಾಕ್ಟರ್ ಪೂರ್ಣಿಮಾ ಅವರು ಹೇಳಿದ ಹಾಗೆ ಈ COVID-19 ಒಂದು ದುರಿತ ಕಾಲದಲ್ಲಿ ಸಾಹಿತ್ಯದ ಒಳಗೆ ಒಂದು ಸಂಗೀತ ಇದೆ ಅನ್ನೋದನ್ನ ತೋರಿಸಿಕೊಡ್ಬೇಕು. ಸಾಹಿತ್ಯ, ಸಂಗೀತ, ಚಿತ್ರಕಲೆ ಎಲ್ಲವನ್ನ ಒಳಗೊಳ್ಳುವಂತಹದ್ದು. ಕನ್ನಡ ಅಂತ ಹೇಳಿದ್ರೆ ಕೇವಲ ಅದು ಸಾಹಿತ್ಯಕ್ಕೆ ಸೀಮಿತವಾದ್ದಲ್ಲ, ಕತೆ, ಕಾದಂಬರಿ ಅಥವಾ ಇನ್ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಸೀಮಿತ ಅಲ್ಲ ಎನ್ನುವ. ಅಲ್ಲಿ ಚಿತ್ರಕಲೆ ಇದೆ, ಅಲ್ಲಿ ಸಂಗೀತ ಇದೆ, ಎಲ್ಲವೂ ಕನ್ನಡ ಎನ್ನುವಂಥದ್ದು ಎಲ್ಲವನ್ನ ಒಳಗೊಳ್ಳುವಂತಹ ಒಂದು ವಿಭಾಗ. ಆ ದೃಷ್ಟಿಯಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ವಿಭಾಗದ ವಿದ್ಯಾರ್ಥಿಗಳು ಬಹುಮುಖವಾಗಿ ನಾನಾ ನೆಲೆಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅಪಾರವಾದ ಸಾಧನೆಯನ್ನು ಮಾಡ್ತಾ ಬಂದಿದ್ದಾರೆ. ಆ ಒಂದು ಕ್ಷೇತ್ರದಲ್ಲಿ ಆ ಒಂದು ಸಾಲಿನಲ್ಲಿ ಡಾಕ್ಟರೇಟ್ ಪದವಿ ಪಡೆದಿಲ್ಲ, ಕೆಲವು ವರ್ಷಗಳಲ್ಲಿ ಅವರು ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ವೀಣಾ ಶಾಸ್ತ್ರಿ ಅವರಿದ್ದಾರೆ. ಅವರ ಒಂದು ಸಾಧನೆ ನಿಜವಾಗಿ ನಾವು ಅಭಿಮಾನ ಪಡುವಂತಹ ಒಂದು ಸಾಧನೆ. ಈಗಾಗಲೇ ಅವರು ರಚಿಸಿರುವಂತಹ ಕೃತಿಗೆ
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕರ್ನಾಟಕ ಸರ್ಕಾರದ ಪುರಸ್ಕಾರ ದೊರೆತಿರುವುದು ನಾವು ನೋಡ್ತೇವೆ. ಒಂದು ಮಹತ್ವದ ಸಂಗೀತ ಸಾಹಿತ್ಯ ಒಡೆಯರ ಕಾಲದಲ್ಲಿ ಯಾವ ರೀತಿಯಲ್ಲಿ ಅದು ಬೆಳೆದು ಬಂತು ಅನ್ನೋದನ್ನು ತಿಳಿದುಕೊಳ್ಬೇಕಾದ್ರೆ ವೀಣಾಶಾಸ್ತ್ರಿಯವರ ಕೃತಿಗಳಿಗೆ ನಾವು ಮೊರೆ ಹೋಗ್ಬೇಕಾಗತ್ತೆ. ಸಂಗೀತ ವಿದ್ವಾಂಸರು ಸಾಹಿತ್ಯವನ್ನ ಹೇಗೆ ಭಿನ್ನವಾಗಿ ಭಿನ್ನ ನೆಲೆಗಳಲ್ಲಿ ಸಾಧ್ಯ ಅನ್ನೋದನ್ನ ವೀಣಾಶಾಸ್ತ್ರಿಯವರು ತೋರಿಸಿಕೊಟ್ಟಿದ್ದಾರೆ. ಹೀಗಾಗಿ ಅವ್ರನ್ನ ಒಮ್ಮೆ ವಿಭಾಗದ ಬಗ್ಗೆ ಪ್ರಾಚೀನ ಕನ್ನಡ ಕಾವ್ಯದ ಒಂದು ಹಿರಿಮೆ ಗರಿಮೆಯನ್ನ, ಅಲ್ಲಿರುವಂತಹ ಸಂಗೀತವನ್ನ ತೋರಿಸಿಕೊಡುವಂತಹ ಒಂದು ಕೆಲಸವನ್ನ ವೀಣಾ ಮೇಡಮ್ ಅವರು ಮಾಡ್ಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಪ್ರಾಚೀನ ಅಲಂಕಾರಿಕ ವಿಶ್ವನಾಥ ನೆನಪಾಗ್ತಾನೆ. ಕಾವ್ಯ ಅಂದ್ರೇನು ಅನ್ನೋದ್ರ ಬಗ್ಗೆ ಆತನ ಹೇಳಿಕೆ ಇದೆ. ವಾಕ್ಯಂ ರಸಾತ್ಮಕಂ ಕಾವ್ಯ. ಕಾವ್ಯ ಯಾಕೆ ನಮಗೆ ನಾಟುತ್ತೆ, ಕಾವ್ಯ ಯಾಕೆ ಮುಖ್ಯ ಆಗತ್ತೆ, ಕಾವ್ಯದ ಅಗತ್ಯ ಏನು, ಯಾವುದು ಒಳ್ಳೆಯ ಕಾವ್ಯ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ರಸಾತ್ಮಕಂ ಕಾವ್ಯಂ, ಯಾವುದು ರಸಾತ್ಮಕವಾಗಿರುತ್ತೆ, ಶಬ್ದ ಅರ್ಥ ಅದು ರಸಾತ್ಮಕವಾಗಿದ್ರೆ ಅದು ಮೊದಲನೇ ಕೃತಿ ಶ್ರೀ ವಿಜಯ ವಿರಚಿತ ಕವಿರಾಜ ಮಾರ್ಗದಲ್ಲಿ ಮಾತು ಪದ್ಯಾಂಶ ಜನತಾರದ್ಯ, ಜನರಿಗೆ ಪ್ರಿಯವಾದ ಪದ್ಯ ಎನ್ನುವ ಕೆಳಗೆ ಗಮನಿಸಿ ಪದ್ಯ ಅವರು ಜಗದಗಲ ಸಾರಿದ್ದನ್ನು ನಾವು ನೋಡ್ತೇವೆ ಎನ್ನುವಂಥದ್ದು. ಇದು ಕನ್ನಡ ಒಂದು ಸಾಹಿತ್ಯದ ಹಿರಿಮೆ ಎನ್ನುವಂಥದ್ದು. ಕನ್ನಡಿಗರ ಮನಮುಟ್ಟುವ ಹಾಗೆ ಕಾವ್ಯ ರಚನೆ ಮಾಡಿದ್ದು ಒಂದು ಅವರ ಹಿರಿಮೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅನೇಕ ಮಹಾಕಾವ್ಯಗಳನ್ನು ಬರೆದ್ರು ಅಂತ ಗೊತ್ತಾಗುತ್ತೆ ಅನ್ನುವಂಥದ್ದು. ಪೂರ್ವದ ಹಳಗನ್ನಡ ಇರಬಹುದು. ನಾವು ಕನ್ನಡ ಭಾಷೆಯ ಅವಸ್ಥಾ ಭೇದಗಳನ್ನು ಕುರಿತು ಮಾತಾಡುವಾಗ ಪೂರ್ವದ ಹಳಗನ್ನಡ ಅಂತ, ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ, ಹೀಗೆ ಬೇರೆ ಬೇರೆ ಅವಸ್ಥೆಗಳಲ್ಲಿ ಕನ್ನಡ ಸಾಹಿತ್ಯವನ್ನ ಅಧ್ಯಯನ ಮಾಡ್ತಾ ಬಂದಿದ್ದೇವೆ. 7ನೇ ಶತಮಾನದ ಹೊತ್ತಿಗೆ ಕನ್ನಡ ಭಾಷೆ ಸಾಹಿತ್ಯದ ಗದ್ದುಗೆಯನ್ನು ಏರಿದ್ದನ್ನು ನಾವು ನೋಡ್ತೀವಿ. ಗಮನಿಸಿ, ಇಂತಹ ಒಂದು ಶ್ರೀಮಂತ ಪರಂಪರೆ ಎಷ್ಟೋ ಭಾಷೆಗಳಿಗಿಲ್ಲ. ಹಿಂದಿಗೆ ಇಂತಹ ಒಂದು ಹಿರಿಯ ಪ್ರಾಚೀನ ಒಂದು ಕಾವ್ಯ ಪರಂಪರೆ ಇಲ್ಲ. ಇಂಗ್ಲಿಷಿಗೆ ಇಲ್ಲ. ಅವೆಲ್ಲ ಇತ್ತೀಚೆಗೆ ಬೆಳೆದು ಬಂದದ್ದು. ಹಾಗಾಗಿ ಭಾರತೀಯ ಭಾಷೆಗಳಲ್ಲಿ ಸಂಸ್ಕೃತ ಮತ್ತು ತಮಿಳನ್ನ ಬಿಟ್ರೆ ಕನ್ನಡವೇ ಅತ್ಯಂತ ಪ್ರಾಚೀನ ಭಾಷೆ ಎನ್ನುವಂತಹ ಒಂದು ಹಿರಿಮೆ ನಮಗಿದೆ. ಹಾಗಾಗಿ ಕನ್ನಡ ಕಾವ್ಯವನ್ನ ಅರ್ಥ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನಾವು 7ನೇ ಶತಮಾನಕ್ಕೆ ಹೋಗ್ಬೇಕಾಗುತ್ತೆ. ಮೊದಲ ಬಾರಿಗೆ ತ್ರಿಪದಿಯಂತಹ ಒಂದು ಸಣ್ಣ ಒಂದು ಛಂದರೂಪ ಅದು ಸಾಹಿತ್ಯಿಕ ಮನ್ನಣೆಯನ್ನ ಪಡ್ಕೊಂಡು ಒಂದು ಶಿಷ್ಟ ಕಾವ್ಯದಲ್ಲಿ, ಶಾಸನ ಪದ್ಯದಲ್ಲಿ, ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನದಲ್ಲಿ ಕಾಣಿಸಿಕೊಂಡದ್ದು ನಾವು ನೋಡ್ತೇವೆ. ಕನ್ನಡ ಛಂದಸ್ಸಿನ ತಾಯಿ ಬೇರು ಅಂತ ನಾವು ತ್ರಿಪದಿಯನ್ನು ಕರಿತಾ ಬಂದಿದ್ದೇವೆ. ಇದು ಕನ್ನಡ ಕಾವ್ಯಕ್ಕೆ ಜಾನಪದದ ಒಂದು ಸತ್ವ ಸಿಕ್ಕಿದ್ದೇ ಈ ಒಂದು ತ್ರಿಪದಿಯಿಂದ ಅಂತ ಗೊತ್ತಾಗತ್ತೆ. ಈ ತ್ರಿಪದಿಯ ಮಹತ್ವ ಎಷ್ಟು ಅಂತ ನಮಗೆ ಗೊತ್ತಾಗತ್ತೆ. ಅನೇಕ ತ್ರಿಪದಿಯ ಶಾಸನಗಳು ಸಿಕ್ಕು. ನಾವಿವತ್ತು ನೇರವಾಗಿ ಶಿಷ್ಯ ಸಾಹಿತ್ಯವನ್ನು ಅಧ್ಯಯನ ಮಾಡುವಾಗ ಕವಿರಾಜ ಮಾರ್ಗಕ್ಕೆ ಬರುತ್ತೇವೆ ಅನ್ನುವ. ಆದ್ರೆ ಕವಿರಾಜ ಮಾರ್ಗಕ್ಕಿಂತ ಹಿಂದೆ ಅನೇಕ ಶಾಸನ ಕವಿಗಳು ಕನ್ನಡ ಕಾವ್ಯವನ್ನ ಸಮೃದ್ಧಗೊಳಿಸಿದ್ದು ನಾವು ನೋಡ್ತೀವಿ. ಒಂದು ಆಶ್ಚರ್ಯ ಅಂತ ಹೇಳಿದ್ರೆ ಕನ್ನಡ ನಾಡಿನಲ್ಲಿ 32,000ಕ್ಕೂ ಹೆಚ್ಚು ಶಾಸನಗಳು ಸಿಕ್ಕಿವೆ. ಗಮನಿಸಿ, ಇಷ್ಟು ದೊಡ್ಡ ಪ್ರಮಾಣದ ಶಾಸನಗಳು ಬೇರೆ ತಮಿಳನ್ನ ಬಿಟ್ರೆ ಬೇರೆ ಭಾಷೆಗಳಲ್ಲಿ ಸಿಕ್ಕಿಲ್ಲ ನಮ್ಗೆ. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ 7ನೇ ಶತಮಾನದಲ್ಲಿ ಶಾಸನ ಕವಿಗಳು ಕಾವ್ಯ ರಚನೆಯಲ್ಲಿ ಛಂದೋ ವೈವಿಧ್ಯವನ್ನ ಬಳಕೆ ಮಾಡಿ ಕನ್ನಡ ಕಾವ್ಯದ ಹಿರಿಮೆಗರಿಮೆಯನ್ನ ನಾಡಿಗೆ ತಿಳಿಸುವ ಕೆಲಸವನ್ನ ಮಾಡಿದ್ದನ್ನ ನಾವು ನೋಡ್ತೇವೆ. ಅಷ್ಟೇ ಅಲ್ಲದೆ ತ್ರಿಪದಿಯಂತಹ ಮಟ್ಟಿಗೂ ಸಹ ಆದ್ಯತೆಯನ್ನ ಕೊಟ್ಟರು ಅಂತ ಗೊತ್ತಾಗುತ್ತೆ. ಎಷ್ಟರ ಮಟ್ಟಿಗೆ ತ್ರಿಪದಿಗೆ ಮನ್ನಣೆ ಸಿಕ್ತು ಅಂತ ಹೇಳಿದ್ರೆ, ವಚನಗಳನ್ನ ಬರೆದಂತಹ ಅಕ್ಕಮಹಾದೇವಿ ಯೋಗಾಂಗ ತ್ರಿವಿಧಿ ಎನ್ನುವಂತಹ ಒಂದು 27 ತ್ರಿಪದಿಗಳ ಒಂದು ಕಿರು ಕೃತಿಯನ್ನೇ ರಚನೆ ಮಾಡ್ತಾರೆ. ಅವಳು ವಚನಗಳನ್ನ ಬರೆದರೂ ಈ ತ್ರಿಪದಿಯ ಒಂದು ವ್ಯಾಮೋಹದಿಂದ ತಪ್ಪಿಸಿಕೊಳ್ಳಿಕ್ಕೆ ಆಕೆಗೆ ಆಗ್ಲಿಲ್ಲ ಎನ್ನುವಂತ ಅಂತಹ ಒಂದು ಜಾನಪದ ಸತ್ವ ಕನ್ನಡಕ್ಕೆ ಸಿಕ್ಕಿದ್ದು ನಾವು ನೋಡ್ತೀವಿ. ಅನಂತರ ಪಂಪಾದಿ ಕವಿಗಳು ದೊಡ್ಡ ಪ್ರಮಾಣದಲ್ಲಿ ಸಂಸ್ಕೃತ ವೃತ್ತಗಳನ್ನ ತಂದು ಕನ್ನಡ ಕಾವ್ಯದ ಹಿರಿಮೆಯನ್ನ ಹೆಚ್ಚಿಸಿದ್ರು ಅಂತ ಗೊತ್ತಾಗತ್ತೆ. ಕನ್ನಡ ಕಾವ್ಯ ತುಂಬಿ ತೀವಿ ಬರುವ ಹಾಗೆ ಮಾಡಿದ್ದು ಗೊತ್ತಾಗತ್ತೆ ಅನ್ನುವಂಥದ್ದು. ಕನ್ನಡ ಭಾಷೆಗೆ ಒಂದು ಸಾಹಿತ್ಯದ ಗದ್ದುಗೆಯನ್ನ ಏರಿದ್ದು ಅದು ವಿಶೇಷವಾಗಿ ಬಾದಾಮಿ ಶಾಸನದಿಂದ ಅಂತ ಗೊತ್ತಾಗತ್ತೆ. ಈ ಬಾದಾಮಿ ಶಾಸನದ ಹಿನ್ನೆಲೆಯಲ್ಲಿ
ಅನಂತರ ಮೊದಲ ಬಾರಿಗೆ ಲಭ್ಯವಾದಂತಹ ಕವಿರಾಜ ಮಾರ್ಗದ ಹಿನ್ನೆಲೆಯಲ್ಲಿ ಕೆಲವು ಪದ್ಯಗಳನ್ನ ಈಗ ವೀಣಾಶಾಸ್ತ್ರಿಯವರು ಹಾಡ್ಲಿಕ್ಕಿದ್ದಾರೆ. ಅವರಿಗೆ ವೇದಿಕೆನ ಬಿಟ್ಟುಕೊಡ್ತಾ ಇದ್ದೀವಿ. ವೀಣಾಶಾಸ್ತ್ರಿ ಅವರಿಂದ ಕೆಲವು ಪ್ರಾಚೀನ ಪದ್ಯಗಳ ಪ್ರಸ್ತುತಿ. ಎಲ್ಲರಿಗೂ ನಮಸ್ಕಾರ. ಕೇಳಿಸುತ್ತಲ್ವಾ? ಕೇಳ್ತದೆ ಕೇಳ್ತದೆ. ಸರ್, ತ್ರಿಪದಿ ಸಾಧುಗೆ ಸಾಧುವಿಂದ ಪ್ರಾರಂಭ ಮಾಡ್ತೇನೆ. ಸಾಧುಗೆ ಸಾಧು, ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ. ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತ, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತ. ಮಾಧವನೀತ ಪೆರನಲ್ಲ, ಮಾಧವನೀತನ್ ಪೆರನಲ್ಲ. ಪಾಪಮಿದು ಪುಣ್ಯಮಿದು, ಪಾಪಮಿದು ಪುಣ್ಯಮಿದು, ಹಿತರೂಪಮಿದಮಿ ಹಿತ ಪ್ರಕಾರಮಿದು. ಪಾಪಮಿದು ಪುಣ್ಯಮಿದು, ಹಿತರೂಪಮಿದು, ಹಿತ ಪರಾ ಪ್ರಕಾರಮಿದು. ಸುಖಮಿದು ಸುಖಮಿದು, ದುಃಖೋಪಾತಮಿದೆಂದು ಅರಿಪುಗುಂ. ಸುಖಮಿದು ಸುಖಮಿದು, ದುಃಖೋಪಾತಮಿದೆಂದು ಅರಿಪುಗುಂ. ಆ ಪರಮ ಕವಿ ಪ್ರಧಾನರ ಕಾವ್ಯಂಗಳ್. ಆ ಪರಮ ಕವಿ ಪ್ರಧಾನರ ಕಾವ್ಯಂಗಳ್. ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ಪ ನಾಡದ ಕಾವೇರಿಯಿಂದ ಗೋದಾವರಿ ವರಮಿರ್ಪ
ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ಭಾವಿಸಿದ ಜನಪದಂ ವಸುಧಾ ಬಳಯ ವಿಲೀನ ವಿಷದ ವಿಷಯ ವಿಶೇಷ ಆ ಪದನರಿದು ನುಡಿಯಲು ಪದನರಿದು ನುಡಿಯಲು ನುಡಿದುದನರಿದಾರಯಲು ಮಾರ್ಪರ ನಾಡವರ್ಗಳ್ ಪದನರಿದು ನುಡಿಯಲು ನುಡಿದುದನರಿದಾರಯಲು ಮಹಾರ್ಪರ ನಾಡವರ್ಗಳ್ ಚದುರ ನಿಜದಿಂ ಕುರಿತೋದದೆಯು ಚದುರ ನಿಜದಿಂ ಕುರಿತೋದದೆಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಚದುರರ್ ನಿಜದಿಂ ಕುರಿತೋದದೆಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಬಹಳ ಸೊಗಸಾಗಿ ಕನ್ನಡದ ಮೊತ್ತ ಮೊದಲ ತ್ರಿಪದಿಯನ್ನು ಹೊತ್ತಂತಹ ಶಾಸನ ಕಾವ್ಯವನ್ನ ಬಾದಾಮಿ ಶಾಸನದ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಭಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನಿತ್ತನ್ ಪರನಲ ಕನ್ನಡಿಗರ ವೀರರ ಸಾಧನೆಯನ್ನ ಬಣ್ಣಿಸುವಂತಹ ಒಂದು ಕಾವ್ಯವನ್ನ ಇವರು ಬಹಳ ಸೊಗಸಾಗಿ ಸಾದರಪಡಿಸ್ತಾನೆ. ಮೊತ್ತ ಮೊದಲ ಬಾರಿಗೆ ಕನ್ನಡ ನಾಡಿನ ಒಂದು ಸೀಮೆಯನ್ನ, ಕನ್ನಡದ ಗಡಿಯನ್ನ, ಕನ್ನಡ ನಾಡು ಎಲ್ಲಿಂದ ಎಲ್ಲಿಯವರೆಗೆ ವ್ಯಾಪಿಸಿತ್ತು ಅನ್ನೋದನ್ನ, ಈ ಗಡಿರೇಖೆಯನ್ನ ಹೇಳಿದವನು ನಮ್ಮ ಶ್ರೀ ವಿಜಯ ಅಂತ ನಮ್ಗೆ ಗೊತ್ತಿದೆ. ಕನ್ನಡ ನಾಡು ಕಾವೇರಿ ನದಿಯಿಂದ ಇವತ್ತಿನ ಮಹಾರಾಷ್ಟ್ರದ ಮುಂಬಯಿಯ 200 ಕಿಲೋಮೀಟರ್ ದೂರದಲ್ಲಿರುವಂತಹ ಗೋದಾವರಿ ನದಿ ಪಕ್ಕದ ಈ ಒಂದು ಕಾವೇರಿಯಿಂದ ಗೋದಾವರಿಯವರೆಗೆ ವ್ಯಾಪಿಸಿತ್ತು ಎನ್ನುವಂತಹ ಮಾತನ್ನ ಹೇಳಿದ ಕನ್ನಡಿಗರ ಅಭಿಮಾನ ಪಡುವ ಹಾಗೆ ಕನ್ನಡಿಗರ ಸೀಮೆಯನ್ನ, ಕನ್ನಡದ ಸೀಮೆಯನ್ನ, ಕನ್ನಡ ನಾಡಿನ ಬೌಂಡ್ರಿಯನ್ನ ಹೇಳಿದಂತಹ ಒಂದು ಹಿರಿಮೆ ನಮ್ಮ ಶ್ರೀ ವಿಜಯ ಕವಿಗೆ ಸಲ್ಲತ್ತೆ ಅನ್ನುವಂಥದ್ದು. ಈ ಕವಿರಾಜ ಮಾರ್ಗ ಕನ್ನಡದ ಒಂದು ಕಾವ್ಯವಾಹಿನಿಯ ಗತಿಯನ್ನೇ ಬದಲಿಸಿದಂತಹ ಒಂದು ಮಹತ್ವದ ಕೃತಿ ಅಂತ ನಮ್ಗೆ ಗೊತ್ತಾಗುತ್ತೆ. ಇದೊಂದು ಐತಿಹಾಸಿಕ ಮಹತ್ವದ ಒಂದು ಕೃತಿ ಅನ್ನೋದನ್ನ ಎಲ್ಲ ವಿದ್ವಾಂಸರು ಒಪ್ಪಿಕೊಂಡಿದ್ದಾರೆ. ನಾವು ಅಭಿಮಾನ ಪಡಬೇಕು, ಕನ್ನಡಿಗರ ಅಭಿಮಾನ ಪಡಬೇಕು. ನಾವು ಇತಿಹಾಸ ನಿರ್ಮಾಣ ಮಾಡಿದವರು ಎನ್ನುವಂತ ಗಮನಿಸಿ ನೀವು. ಇಂತಹ ಒಂದು ಭವ್ಯ ಇತಿಹಾಸ ಇತರ ರಾಜ್ಯಗಳಿಗಿಲ್ಲ. ನಮ್ಮಲ್ಲಿ ಆಳಿ ಹೋದಂತಹ ರಾಜವಂಶಗಳ ಒಂದು ಇತಿಹಾಸ ನೋಡಿದ್ರೆ ನಾವು ರೋಮಾಂಚನಗೊಳ್ಬೇಕು. ಕದಂಬರಿಂದ ತೊಡಗಿ ಕದಂಬ, ಗಂಗಾ, ರಾಷ್ಟ್ರಕೂಟ, ಚಾಲುಕ್ಯ, ಹೊಯ್ಸಳ, ಗಮನಿಸಿ ನೀವು, ಮೈಸೂರು ಅರಸರವರೆಗೆ, ಹೈದರಾಲಿ, ಟಿಪ್ಪು ಸುಲ್ತಾನ್, ಇಷ್ಟು ರಾಜಮನೆತನಗಳ ಒಂದು ಹಿನ್ನೆಲೆ ಬೇರೆ ರಾಜ್ಯಗಳಿಗೆ ಇಲ್ಲ ಎನ್ನುವ ಸುದೀರ್ಘವಾದ ಭೌಗೋಳಿಕ ಇತಿಹಾಸ, ಸಾಂಸ್ಕೃತಿಕ ಇತಿಹಾಸವನ್ನ ಹೊಂದಿದವರು ಕನ್ನಡಿಗರು. ಕನ್ನಡಿಗರ ಹಿರಿಮೆ, ಕನ್ನಡಿಗರು ಎಂಥವ್ರು, ವೀರರು, ಶೂರರು, ಧೀರರು ಎನ್ನುವ ಮಾತನ್ನ ಈ ಒಂದು ಕವಿರಾಜ ಮಾರ್ಗದಲ್ಲಿ ಈ ಒಂದು ಶ್ರೀ ವಿಜಯ ಹೇಳಿದ್ದನ್ನ ನಾವು ನೋಡ್ತೀವಿ. 9ನೇ ಶತಮಾನದಲ್ಲಿ ಕನ್ನಡಿ ಮಯುಗ್ರಿ ಕೇಳುವ ಹಾಗೆ, ಅಭಿಮಾನ ಪಡುವ ಹಾಗೆ, ರೋಮಾಂಚನಗೊಳ್ಳುವ ಹಾಗೆ ಕನ್ನಡ ನಾಡಿನ ಒಂದು ಹಿರಿಮೆಯನ್ನ ತನ್ನ ಒಂದು ಕೃತಿಯಲ್ಲಿ ಕವಿರಾಜ ಮಾರ್ಗದಲ್ಲಿ ಹೇಳಿದ್ದು ಇದು ನಿಜವಾಗಿ ನಾವು ಅಭಿಮಾನ ಪಡುವಂತಹ ಸಂಗತಿ. ಇದೊಂದು ನಿಜ ಹೇಳ್ಬೇಕಂದ್ರೆ ಇದೊಂದು ಕಾವ್ಯ ಕೃತಿ ಅಲ್ಲ, ಲಕ್ಷಣ ಗ್ರಂಥ ಎನ್ನುವಂತ 231 ಪದ್ಯಗಳಲ್ಲಿ ಗಮನಿಸಿ,
ಕವಿರಾಜ ಮಾರ್ಗ 231 ಪದ್ಯಗಳಲ್ಲಿ ಯಾವುದು ಒಳ್ಳೆಯ ಕಾವ್ಯ, ಕಾವ್ಯ ಅಂದ್ರೆ ಏನು, ಕಾವ್ಯದಲ್ಲಿ ಇರುವ ಪ್ರಕಾರಗಳು ಯಾವುದು, ಗದ್ಯ ಕಾವ್ಯ ಯಾವುದು, ಯಾರ್ಯಾರು ಗದ್ಯ ಕಾವ್ಯವನ್ನ ಬರೆದಿದ್ದಾರೆ, ಯಾರ್ಯಾರು ಪದ್ಯ ಕವಿಗಳು, ಯಾವುದು ಕೆಟ್ಟ ಕಾವ್ಯ, ಕುಕವಿ ಯಾರು, ಸುಕವಿ ಯಾರು, ಒಳ್ಳೆಯ ಕಾವ್ಯದ ಲಕ್ಷಣ ಏನು, ಕಾವ್ಯ ಪ್ರಯೋಜನ ಏನು. ಈಗಾಗಲೇ ಅವರು ಹಾಡಿದ್ರು, ಹಿತಮಿದು ಅಹಿತಮಿದು ದುಃಖೋಪಾತ್ತಮಿದೆ ಎಂದು. ಸರಿ ತಪ್ಪು ಒಳಿತು ಕೆಡಕು ನಮ್ಮಲ್ಲಿ ವಿವೇಕವನ್ನ ಮೂಡಿಸುವುದು ಕಾವ್ಯದ ಕೆಲಸ ಅಂತ 9ನೇ ಶತಮಾನದಲ್ಲಿ ಹೇಳ್ತಾರೆ. ನಾವು ವಿವೇಕಿಗಳಾಗಬೇಕು ಎನ್ನುವ ಮಾತನ್ನ ಕವಿರಾಜ ಮಾರ್ಗಕಾರ ಹೇಳ್ತಾನೆ ಅನ್ನುವಂಥ. ಸಂಸ್ಕೃತ ಕನ್ನಡ ಮಿಶ್ರಣ ಮಾಡಿ ಕೆಟ್ಟದಾಗಿ ಕನ್ನಡವನ್ನ ಬಳಕೆ ಮಾಡಬೇಡಿ ಅಂತ ಹೇಳ್ತಾನೆ, ಮನವಿ ಮಾಡ್ಕೊಳ್ತಾನೆ. ಅವನ ಕನ್ನಡ ಪರ ಕಾಳಜಿ ನೋಡಿ. ಇವತ್ತು FM ರೇಡಿಯೋದಲ್ಲೆಲ್ಲ ಬೇಕಾಬಿಟ್ಟಿಯಾಗಿ ಕನ್ನಡವನ್ನ ಬಳಕೆ ಮಾಡ್ತಾರೆ, ಆ ತರ ಮಾಡಬೇಡಿ ಅಂತ ಹೇಳ್ತಾನೆ. ಹರಿಸಮಾಸವನ್ನ ಪದಗಳನ್ನ ಬಳಕೆ ಮಾಡಬೇಡಿ ಅಂತ ಹೇಳ್ತಾನೆ. ಕನ್ನಡ ನಾಡವರು, ನಾಡು, ಅದರ ಹಿರಿಮೆ, ಇದರ ಕುರಿತು ಮಾತಾಡ್ತಾನೆ ಅನ್ನುವಂಥದ್ದು. ಕಾವ್ಯದಲ್ಲಿ ಶಬ್ದಾಲಂಕಾರ ಹೇಗಿರ್ಬೇಕು, ಕಾವ್ಯದಲ್ಲಿ ಅರ್ಥಾಲಂಕಾರ ಹೇಗಿರ್ಬೇಕು, ಪ್ರಮುಖ ಅಲಂಕಾರಗಳು ಯಾವುದು ನೋಡಿ. ಒಬ್ಬ ಕವಿಯಾದವನು ಯಾವ ರೀತಿಯಲ್ಲಿ ಇರಬೇಕು, ಕಾವ್ಯ ಯಾವುದು ಒಳ್ಳೆಯ ಕಾವ್ಯ, 52 ಅಲಂಕಾರಗಳ ಬಗ್ಗೆ ಹೇಳ್ತಾನೆ ಒನ್ ಬೈ ಒನ್. ಬಹಳ ಅಚ್ಚರಿ ಪಡುವ ಹಾಗೆ ಕಾವ್ಯದಲ್ಲಿ ರಸದ ಮಹತ್ವ ಏನು, ಧ್ವನಿಯ ಮಹತ್ವ ಏನು, ಈ ಎಲ್ಲ ಲಕ್ಷಣಗಳನ್ನ, ಕನ್ನಡ ಕಾವ್ಯದ ಹಿರಿಮೆಯನ್ನು ಹೇಳುವಂತಹ ಪ್ರಯತ್ನವನ್ನು, ಯಾವುದು ಒಳ್ಳೆಯ ಕಾವ್ಯ, ಒಳ್ಳೆಯ ಕಾವ್ಯ ಹೇಗೆ ಇರ್ಬೇಕು ಅನ್ನೋದ್ರ ಬಗ್ಗೆ ತಿಳಿ ಹೇಳಿದಂತಹ ಒಂದು ಶ್ರೇಯಸ್ಸು 9ನೇ ಶತಮಾನದಲ್ಲಿ. ಹೀಗಾಗಿ ಒಂದು ಕನ್ನಡಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಬೇಕಾದಂತಹ ಒಂದು ನೆಲೆಗಟ್ಟನ್ನ ಹಾಕುವಂತಹ ಕೆಲಸವನ್ನ ಕವಿರಾಜ ಮಾರ್ಗಕಾರ ಮಾಡಿದ್ದು ನಾವು ನೋಡ್ತೇವೆ ಅನ್ನುವಂಥ. ಹೀಗಾಗಿ ದುರ್ಗ ಸಿನಿಮಾ ಎನ್ನುವಂತಹ ಪಂಚತಂತ್ರ ಎನ್ನುವಂತಹ ಒಂದು ಕೃತಿಯನ್ನ ಬರೆದಂತಹ ಒಬ್ಬ ಲೇಖಕ, ಒಬ್ಬ ಕವಿ ಹೇಳ್ತಾನೆ, ಶ್ರೀ ವಿಜಯರ ಕವಿ ಮಾರ್ಗಂ ಭಾವಿಪ ಕವಿಜನದ ಮನಕ್ಕೆ ಕನ್ನಡಿಯುಂ ಕವಿದೀವಿಗುಂ ಅಂತ ಹೇಳ್ತಾನೆ. ಈ ಶ್ರೀ ವಿಜಯ ಬರೆದಂತಹ ಕವಿ ಬರೆದಂತಹ ಈ ಒಂದು ಕವಿರಾಜ ಮಾರ್ಗ ಇದೆಯಲ್ಲ, ಅದು ಕವಿಜನದ ಮನಕ್ಕೆ ಕನ್ನಡಿ, ಅದೊಂದು ಕೈಪಿಡಿ ಇದ್ದ ಹಾಗೆ, ಅದೊಂದು ಕೈದೀವಿಗೆ ಇದ್ದ ಹಾಗೆ ಏನೋ ಮಾತನ್ನ ಹೇಳ್ತಾನೆ. ಈ ಶ್ರೀ ವಿಜಯನನ್ನ ಆತ ಕವೀಶ್ವರ ಅಂತ ಕರೆದದ್ದು ನಾವು ನೋಡ್ತೀವಿ. ಅಂತಹ ಒಂದು ದೊಡ್ಡ ಸಾಧನೆಯನ್ನ ಮಾಡಿದ ಆತ ಮತ್ತೊಂದು ಮಾತು ಹೇಳ್ತಾನೆ, ಪಳಗನ್ನಡ ಅಂತ ಅನೇಕ ಕಡೆಗಳಲ್ಲಿ ಕರೀತಾನೆ. ಪಳಗನ್ನಡಮಂ ಪೊಲಗೆಡಿಸಿ ನುಡಿವರ್ ಅಂತ ಹೇಳ್ತಾನೆ. ನಾವಿವತ್ತು ಹಳೆಗನ್ನಡ ಅಂತ ಹೇಳ್ತೀವಿ, ನಿಜವಾಗಿ ಅದು ಹಳೆಗನ್ನಡ ಅಲ್ಲ, ಹಳಗನ್ನಡ. ಪಳಗನ್ನಡ ಇದ್ದದ್ದು ಹಳಗನ್ನಡ ಆಗ್ಬೇಕು ಎನ್ನುವ ಮಾತನ್ನ ಹೇಳ್ತಾನೆ. ಆ ಕಾಲದಲ್ಲಿಯೇ ಹಳಗನ್ನಡವನ್ನ ಕೆಟ್ಟದಾಗಿ ವಿರೂಪಗೊಳಿಸಿ ನುಡಿತಾ ಇದ್ರಂತೆ. ಪಳಗನ್ನಡಮಂ ಪೊಲಗೆಡಿಸಿ ನುಡಿವರ್, ಈಗ ಆಗ್ಬಾರ್ದು, ಕನ್ನಡವನ್ನ ಅದನ್ನ ಕುರೂಪಗೊಳಿಸಬೇಡಿ, ಅದರ ಸ್ವರೂಪವನ್ನ ಹಾಳು ಮಾಡಬೇಡಿ, ಸಂಸ್ಕೃತ ಕನ್ನಡ ಪದಗಳನ್ನ ಸೇರಿಸಿ ದುಷ್ಟವಾಗಿ ಕೆಟ್ಟದಾಗಿ ಪ್ರಯೋಗವನ್ನ ಮಾಡಬೇಡಿ, ಕಲಬೆರಕೆ ಮಾಡಬೇಡಿ. ಕನ್ನಡ ಮತ್ತು ಸಂಸ್ಕೃತವನ್ನ ಸೇರಿಸಿ ಕಲಬೆರಕೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತಾನ ಆತ. ಮರುಗುವ ಪಾಲ್ಗೆ ಅಳೆಯ ಹನಿಗಳ ಬೆರೆಸಿದವೋಲ್ ವಿರಸಮ್ಮ ಅಂತ ಹೇಳ್ತಾನೆ. ಮರುಗುವ ಪಾಲ್ಗೆ, ಕುದಿಯುವ ಹಾಲಿಗೆ ಹಳೆ ಅಂತ ಹೇಳಿದ್ರೆ ಅದು ಒಂದು ಮಜ್ಜಿಗೆಯ ಕಣ, ಹುಳಿ ಹಿಂಡಿದ ಹಾಗೆ ಅನ್ನುವಂಥ ಕಲ್ಪನೆ ಮಾಡಿಕೊಳ್ಳಿ. ಹಾಲು ಕುದಿತಾ ಇದೆ ಅಥವಾ ಹಾಲು ಮೇಲ್ ಬರ್ತಾ ಇದೆ, ಅದಕ್ಕೆ ಹುಳಿಯನ್ನು ಹಿಂಡಿದ್ರೆ ಏನಾಗತ್ತೆ? ಮರುಗುವ ಪಾಲ್ಗೆ, ಮೇಲ್ ಬರುವಂತಹ ಅಥವಾ ಕುದಿಯುವ ಹಾಲಿಗೆ ಹಳೆಯ ಹನಿಗಳ ಬೆರೆಸಿದವೋಲ್ ವಿರಸಂ, ಅದು ಪೂರ್ಣ ಹಾಳಾಗಿ ಬಿಡುತ್ತೆ, ಅದರ ಪಾಕವೇ, ಅದರ ಸ್ವರೂಪವೇ ಕೆಟ್ಟು ಹೋಗುತ್ತೆ. ಆದ್ರಿಂದ ಅಂತಹ ಕೆಲಸವನ್ನ ಸಂಸ್ಕೃತ ಮತ್ತು ಕನ್ನಡವನ್ನ ಸೇರಿಸಿ ಪದಗಳನ್ನ ಎನ್ನುವ ಮಾತನ್ನ ಕನ್ನಡ ಕವಿಗಳಿಗೆ ಒಂದು ರಾಜಮಾರ್ಗವನ್ನ, ಕನ್ನಡಿಗರಿಗೆ ಒಂದು ರಾಜಮಾರ್ಗವನ್ನ ಹಾಕಿಕೊಟ್ಟಂತಹ ಒಂದು ಕೀರ್ತಿ 9ನೇ ಶತಮಾನದ ಈ ಕವಿರಾಜ ಮಾರ್ಗಕಾರನಿಗೆ ಸಲ್ಲುತ್ತೆ. ನಂತರ ಬಂದಂತಹ ಪಂಪಾದಿ ಕವಿಗಳಿಗೆ ಇದೊಂದು ಮೆಟ್ಟಿಲು ಆಯ್ತು. ಅವರೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾವ್ಯ ರಚನೆ ಮಾಡಿದ್ರು ಅಂತ ಗೊತ್ತಾಗುತ್ತೆ. 10ನೇ ಶತಮಾನ ಕನ್ನಡ ಸಾಹಿತ್ಯದ ಒಂದು ಸುವರ್ಣಯುಗ ಅಂತ ನಾವು ಕರಿತಾ ಬಂದಿದ್ದೇವೆ. ಆದಿಕವಿ, ಅಗ್ರಕವಿ, ನಾಡೋಜ, ಹೀಗೆ ಅನೇಕ ಹೆಸರುಗಳಿಂದ ಪಂಪನನ್ನ, 10ನೇ ಶತಮಾನದ ಕವಿಯನ್ನ 21ನೇ ಶತಮಾನದಲ್ಲಿ ನಾವು ಇವತ್ತಿಗೂ ಪ್ರಾತಸ್ಮರಣೀಯ ಕವಿಯನ್ನ ಮತ್ತೆ ನೆನಿತಾ ಇದ್ದೇವೆ ಎನ್ನುವಂತ. ನಾಗರಾಜ ಎನ್ನುವಂತಹ ಒಬ್ಬ ಕವಿ ಹೇಳ್ತಾನೆ, ಪಸರಿಪ ಕನ್ನಡ ಕೊಡೆಯ ನೋರುವನೇ ಸತ್ಕವಿ ಪಂಪನಾವಗಂ ಅಂತ. ನಾಗರಾಜನ ಮಾತು, ಪಸರಿಪ ಕನ್ನಡ ಕೊಡೆಯನ್ ಓರ್ವನೇ ಸತ್ಕವಿ ಪಂಪನ್ ಆವಗಂ. ಯಾವ ಕಾಲಕ್ಕೂ ಕನ್ನಡಕ್ಕೆ ಏಕೈಕ ಮಹಾಕವಿ ಅಂದ್ರೆ ಅವನು ಪಂಪ ಎನ್ನುವಂತಹ ಮಾತು, ಇದರಲ್ಲಿ ಅತ್ಯುಕ್ತಿ ಇಲ್ಲ, ಇದು ಉತ್ಪ್ರೇಕ್ಷೆಯ ಮಾತಲ್ಲ. ಅಂತಹ ಮಹಾಕಾವ್ಯವನ್ನ, ಅತ್ಯಂತ ಒಂದು ಅಭಿಜಾತ ಕಾವ್ಯವನ್ನ ಕನ್ನಡಕ್ಕೆ ಕೊಟ್ಟಂತಹ ಶ್ರೇಯಸ್ಸು ನಮ್ಮ ಪಂಪನಿಗೆ ಸಲ್ಲುತ್ತೆ ಅನ್ನುವಂಥ. ಹೀಗಾಗಿ ಅವನನ್ನ
ನಾವು ನಾಡೋಜ ಅಂತ ಕರೆದಿವಿ, ನಾಡೋಜ ಪಂಪ ಅಂತ ಕರೀತೀವಿ. ಅವ್ನು ಸಾಮಾನ್ಯದ ಕವಿ ಅಲ್ಲ. ಗಮನಿಸಿದೆ, ಬಹಳ ದೊಡ್ಡ ದೊಡ್ಡ ಒಂದು ಯುಗ, ಪಂಪ ಯುಗ ಅಂತ ಕರೆದು ಮುಂದಿನ ಎರಡು ಶತಮಾನಗಳ ಕಾಲ ಇವನ ಪ್ರಭಾವ ಇದ್ದದ್ದು ನಾವು ನೋಡ್ತೀವಿ. ಇವನು 2 ಕಾವ್ಯವನ್ನ ಬರೆದ ನಂತರ ಬಂದಂತಹ ಪೊನ್ನ, ರನ್ನ, ಜನ್ನ ಎಲ್ಲರೂ ಎರಡೆರಡು ಕಾವ್ಯಗಳನ್ನ, ಒಂದು ಲೌಕಿಕ ಒಂದು ಆಗಮಿಕ, ಈ ತರದ ಇವನನ್ನು ಅನುಸರಿಸಿದ್ದು ನಾವು ನೋಡ್ತೀವಿ. ಒಂದು ಯುಗಮಾನಗಳನ್ನ ಸೃಷ್ಟಿಸಿದಂತ ಒಂದು ಹಿರಿಮೆ ಅವನಿಗೆ ಸಲ್ಲುತ್ತೆ. ಕನ್ನಡದ ಮೇರು ಪ್ರತಿಭೆ ಪಂಪ. ಹೀಗಾಗಿ ಪಂಪನ ಕೆಲವು ಕಾವ್ಯಗಳನ್ನ ವೀಣಾಶಾಸ್ತ್ರಿಯವರು ಸಾದರಪಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಚಾಗದ ಭೋಗದ ಕರದ ಗೇಯದ ಗೊಟ್ಟಿಯಲಂಪಿನಿಂಪುಗಳ್ಗಾಗರಮಾದ ಮಾನಸರೇ ಚಾಗದ ಭೋಗದ ಕರದ ಗೇಯದ ಗೊಟ್ಟಿಯಲಂಪಿನಿಂಪುಗಳ್ಗಾಗರಮಾದ ಮಾನಿಸರೇ ಮಾನಸರಂತವರಾಗಿ ಪುಟ್ಟಲೇನಾಗಿಯುಮೇನೋ ಮಾನಸರಂತವರಾಗಿ ಪುಟ್ಟಲೇನಾಗಿಯುಮೇನೋ ತೀರ್ಧಪುದೇ ತೀರದೊಡಂ ಮರಿದುಂಬಿಯಾಗಿಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ವನವಾಸಿ ದೇಶದೊಳ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ವನವಾಸಿ ದೇಶದೊಳ್ ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಸೋಲಮನೀವುದೆಂದು ಕಾಡುತ್ತಿರೇ ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಸೋಲಮನೀವುದೆಂದು ಕಾಡುತ್ತಿರೇ ಲಂಬಣಂ ಪರಿಯೇ ಲಂಬಣಂ ಪರಿಯೇ ಮುತ್ತಿನ ಕೇಡನೆ ಲಂಬಣಂ ಪರಿಯೇ ಮುತ್ತಿನ ಕೇಡನೆ ನೋಡಿ ನೋಡಿ ಬಳ್ಕುತ್ತಿರ ಮುತ್ತಿನ ಕೇಡನೆ ನೋಡಿ ನೋಡಿ ಬಳ್ಕುತ್ತಿರ ಏವಮಿಲ್ಲದಿವನಾಟುದೋ
ಏವಮಿಲ್ಲದಿವನಾಟುದು ತಪ್ಪದೆ ಪೇಳಿಮೆಂಬ ತಪ್ಪದೆ ಪೇಳಿಮೆಂಬ ಭೂಪೋತ್ತಮನಂ ಬಿಸುಟ್ಟಿರದೆ ಭೂಪೋತ್ತಮನಂ ಬಿಸುಟ್ಟಿರದೆ ನಿಮ್ಮೊಳೆ ಪೊಕ್ಕೊಡೆ ಬೇಡನಲ್ಲನೆ ಭೂಪೋತ್ತಮನಂ ಬಿಸುಟ್ಟಿರದೆ ನಿಮ್ಮೊಳೆ ಪೊಕ್ಕೊಡೆ ಬೇಡನಲ್ಲನೆ ಏ ಏ ನೆನೆಯದಿ ನಿಸಗಮ ಪಮಗ ನೆನೆಯದಿರಣ್ಣ ಭಾರತದೊಳಿಂ ನೆನೆಯದಿರಣ್ಣ ಭಾರತದೊಳಿಂ ಪೆರರಾರುಮನೊಂದೇ ಚಿತ್ತದಿಂ ನೆನೆಯದಿರಣ್ಣ ಭಾರತದೊಳಿಂ ಪೆರರಾರುಮನೊಂದೇ ಚಿತ್ತದಿಂ ನೆನೆವೊಡೆ ಕರ್ಣನಂ ನೆನೆಯ ನೆನೆವೊಡೆ ಕರ್ಣನಂ ನೆನೆಯ ಕರ್ಣನೊಳಾರ್ದೊರೆ ನೆನೆವೊಡೆ ಕರ್ಣನಂ ನೆನೆಯ ಕರ್ಣನೊಳಾರ್ದೊರೆ ಕರ್ಣನೇರು ಕರ್ಣನ ಕಡುನನ್ನಿ ಕರ್ಣನ ಕಡುನನ್ನಿ ಕರ್ಣನಳವಂಕದ ಕರ್ಣನ ಚಾಗಮೆಂದು ಕರ್ಣನ ಚಾಗಮೆಂದು ಕರ್ಣನ ಪಡೆ ಮಾತಿನುಳ್ ಪುದಿದು ಕರ್ಣನ ಪಡೆ ಮಾತಿನುಳ್ ಪುದಿದು ಕರ್ಣರಸಾಯನ ಮಲ್ತೆ ಭಾರತಂ ಕರ್ಣರಸಾಯನ ಮಲ್ತೆ ಭಾರತಂ ಓ ಓ ചലദുൾ ദുര്യോധനം സനി ചലദുൾ ദുര്യോധനം നന്ദിയൊളിന തനയം ഗണ്ടിനൊൾ ഭീമസേനം ബലദൊൾ മദ്രേശനത്യുന്നതിയൊൾ അമര സിന്ധൂദ്ഭവം ചാപവിദ്യാബലദൊൾ കുംഭോദ്ഭവം
ಸಾಹಸದ ಮಹಿಮೆಯುಳ್ ಸಾಹಸದ ಮಹಿಮೆಯುಳ್ ಪಲ್ಗುಣಂ ಧರ್ಮದುಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ ಧರ್ಮದುಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ మిగిలివర్గళిని భారతం మిగిలివర్గళిని భారతం లోకపూజ్యం ಪಂಪ ಮಹಾಕವಿಯ 4 ಪದ್ಯಗಳನ್ನ ಬಹಳ ಸೊಗಸಾಗಿ ಅವರು ಸಾದರಪಡಿಸಿದ್ರು. ಇದನ್ನ ವಾಚನ ಮಾಡುವುದೇನೋ ಅಷ್ಟು ಸುಲಭ ಅಲ್ಲ, ಹಳಗನ್ನಡದಲ್ಲಿದೆ. ಅವರು ಬಿಡಿ ಬಿಡಿಯಾಗಿ ತಿಳಿಯಾಗಿ ನಮಗೆ ಮನಮುಟ್ಟುವ ಹಾಗೆ ಹಾಡಿದ್ದಾರೆ ಎನ್ನುವಂತ. ಮೊದಲನೇ ಪದ್ಯ ಕನ್ನಡಿಗರ ಹಿರಿಮೆಯನ್ನ ಪಂಪ ಹೇಳ್ತಾ ಇದ್ದಾನೆ. ಛಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿನ ಇಂಪುಗಳಿಗೆ ಆಗರಮಾದ ಮಾನಿಸರೇ ಮಾನಸರ್. ಕನ್ನಡಿಗರು ಎಂಥವರು ಎನ್ನುವಂತ ಪದ್ಯ ನೋಡಿ. ಕನ್ನಡಿಗರು ಎಂಥವ್ರು, ತ್ಯಾಗದ ತ್ಯಾಗಕ್ಕೆ ಹೆಸರುವಾಸಿಯಾದವರು, ಭೋಗದ ಅನುಭವಿಸುವುದರಲ್ಲಿ ಕನ್ನಡಿಗರು ಗಟ್ಟಿಗರು, ಗೇಯದ ಹಾಡುವುದರಲ್ಲಿ ಎನ್ನುವಂತ, ಗೊಟ್ಟಿಯ ಗೋಷ್ಠಿಯಲ್ಲಿ ಮಾತಾಡುವುದರಲ್ಲಿ ಕನ್ನಡಿಗರು ಗಟ್ಟಿಗರು. ಅನೇಕ ಕನ್ನಡಿಗರ ಹಿರಿಮೆಯನ್ನ ಹೇಳುವಂತಹ ಪದ್ಯ, ಬಹಳ ಸೊಗಸಾದಂತಹ ಪದ್ಯ. ನನಗೆ ಹುಟ್ಟಿದ್ರೆ ಕನ್ನಡ ಅದೇ ಮಾದರಿಯಲ್ಲಿ ಮರುದುಂಬಿಯಾಗಿ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳು ಬನವಾಸಿ ದೇಶದೊಳ್ಳ ಅಂತೇಳಿ ಅವನು ಮತ್ತೆ ಮತ್ತೆ ಈ ಬನವಾಸಿಯನ್ನ ನೆನಿತಾನೆ ಅನ್ನುವಂಥ ಅಂತಹ ಒಂದು ಸುಂದರವಾದ ಪಂಪನ ಅರ್ಜುನನ ಬಾಯಲ್ಲಿ ಪಂಪ ಹೇಳಿಸುವಂತಹ ಒಂದು ಸಂದರ್ಭ, ಬಹಳ ಮನಮೋಹಕವಾದಂತಹ ಒಂದು ಸಂದರ್ಭ. ಎರಡನೇದು ಭಾನುಮತಿಯ ನೆತ್ತ ಎನ್ನುವಂಥ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿವೆ. ದುರ್ಯೋಧನ ಮತ್ತು ಈ ಒಂದು ಕರ್ಣ ನಡುವಿನ ಸ್ನೇಹವನ್ನ ಅದು ಹೇಳ್ತಾ ಇದ್ರು. ಹೌದು, ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಸೋಲಮನಿಯುವುದೆಂದು ಕಾಡುತ್ತಿರೆ, ಎಂತಹ ಒಂದು ಪರಿಸ್ಥಿತಿ ಉಂಟಾಯ್ತು ಅನ್ನೋದನ್ನ ಪಂಪ ಪದ್ಯದಲ್ಲಿ ಹೇಳ್ತಾನೆ. ಇನ್ನೊಂದು ಪಂಪ ಭಾರತ ಅಂತ ನಾವು ಕರಿತೀವಿ, ವಿಕ್ರಮಾರ್ಜುನ ವಿಜಯ. ಆದ್ರೆ ಪಂಪನ ಎಲ್ಲ ದೃಷ್ಟಿ, ಪಂಪನ ಒಟ್ಟು ಆಶಯ ಕರ್ಣನ ಒಂದು ಹಿರಿಮೆಯನ್ನು ಹೇಳುವಂತ. ಪ್ರತಿನಾಯಕ ಕರ್ಣ, ಅರ್ಜುನನ ವಿರೋಧಿ. ಆದ್ರೆ ಇಲ್ಲಿ ಕರ್ಣ ರಸಾಯನ ಮಲ್ತೆ ಭಾರತಂ ಅಂತ ಹೇಳ್ತಾನೆ. ಕರ್ಣನ ಹಿರಿಮೆಯನ್ನು ಹೇಳ್ತಾನೆ ಪುಂಖಾನುಪುಂಖವಾಗಿ. ಆ ಕಾವ್ಯ ನೋಡಿ ಎಷ್ಟು ಚೆನ್ನಾಗಿದೆ, ಕರ್ಣ ರಸಾಯನ ಮಲ್ತೆ ಭಾರತಂ ಅಂತ. ಇದು ವ್ಯಾಸರಿಗೂ, ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ತಿಯನ್ನು ಈಸುವೆನ್ ಕವಿ ವ್ಯಾಸನೆಂಬ ಗರ್ವ ಮೆನಗಿಲ್ಲ ಅಂತ. ಕನ್ನಡದ ಒಂದು ಕಾವ್ಯವಾಗಿ ಮಾಡಿದಾನೆ. ಮೂಲದಲ್ಲಿ ವ್ಯಾಸರ ಕೃತಿಯನ್ನ ತಗೊಂಡ್ರು ಇದು ಕನ್ನಡದ ಕೃತಿಯಾಗಿ ಸ್ವಂತಿಕೆಯನ್ನ ಮೆರೆಯುವುದರಲ್ಲಿ ಪಂಪ ಯಶಸ್ವಿ ಆದ್ದನ್ನ ನಾವು ನೋಡ್ತೇವೆ. ಮಹಾಭಾರತದಲ್ಲಿ ಕೊನೆಯ ಪದ್ಯ, 4ನೇ ಪದ್ಯ, ಮಹಾಭಾರತದಲ್ಲಿ ಯಾರ್ಯಾರು ಪ್ರಮುಖರಾಗ್ತಾರೆ ಎನ್ನುವಂಥದ್ದು. ಇದು ಒಂದು ವಿವಾದಿತ ಪದ್ಯ. ಏನೇ ಇರ್ಲಿ, ಇಡೀ ಮಹಾಭಾರತದ ಕಥೆಗೆ ಆದಿಯಾದಂತಹ ದ್ರೌಪದಿಯ ವರ್ಣನೆ ಇಲ್ಲ, ಇಲ್ಲಿ ಪ್ರಸ್ತಾಪ ಬರೋದಿಲ್ಲ ಎನ್ನುವಂಥದ್ದು. ಅದೇನೇ ಇರಬಹುದು. ಆದ್ರೆ ಛಲದೊಳ್ ದುರ್ಯೋಧನ, ನನ್ನಿಯೊಳಿನ ತನಯ, ಗಂಡಿನೊಳ್ ಭೀಮಸೇನಂ ಅಂತ ಮಹಾಭಾರತದಲ್ಲಿ ನೆನಬೇಕಾದಂತಹ ಕೆಲವರ ಪಟ್ಟಿಯನ್ನ ಕೊಡ್ತಾನೆ ಅನ್ನುವಂಥ. ಇಡೀ ಮಹಾಭಾರತದ ಕಥೆಯನ್ನ ಪಂಪ ಬಹಳ ಸೊಗಸಾಗಿ, ಅತ್ಯಂತ ಅರ್ಥಪೂರ್ಣವಾಗಿ ಒಂದು ಮಹಾಕಾವ್ಯವನ್ನ ಕಟ್ಟಿಕೊಟ್ಟದ್ದು ಪಂಪನ ಹಿರಿಮೆ ಅಂತ ಗೊತ್ತಾಗುತ್ತೆ. ನಮ್ಮ ನಾಡಿಗೆ ಇವತ್ತಿಗೂ ಬಹಳ ಅಭಿಮಾನದ ಕಾವ್ಯವಾಗಿ, ಮಹಾಕಾವ್ಯವಾಗಿ ಉಳ್ಕೊಂಡಿರುವುದನ್ನ ನಾವು ನೋಡ್ತೀವಿ. ಇದು ಪಂಪನ ಹಿರಿಮೆ. ಅನಂತರ ಬಂದಂತ ಎಲ್ಲ ಕವಿಗಳು ರನ್ನ ಶಕ್ತಿ ಕವಿ ಅಂತ ಹೇಳ್ತೀವಿ. ಅವನೇನ್ ಕವಿ. ಸಾಹಸ ಭೀಮ ವಿಜಯ ಕನ್ನಡದ ಒಂದು ಅತ್ಯಂತ ಮಹತ್ವದ ಒಂದು ಅಭಿಜಾತ ಕಾವ್ಯ ಅಂತ ಕರಿತೇವೆ. ರನ್ನನ ಕೆಲವು ಪದ್ಯಗಳನ್ನ ಇದೀಗ ಸಾದರಪಡಿಸ್ತಾರೆ. ആനറിവം പൃഥയരിവൾ ആനറിവം പൃഥയരിവൾ ദാനവരിപു അറിവനർക്കനറിവം
ದಿವ್ಯ ಜ್ಞಾನಿ ಸಹದೇವನರಿವ ದಿವ್ಯ ಜ್ಞಾನಿ ಸಹದೇವನರಿವ ನೀನಾರ್ಗಂದು ஆரும் அரியர் நீனார்கந்து ஆரும் அரியர் அங்காதிபதி அங்காதிபதி ஏ ಒಳೊಕ್ಕು ನೋಡೆ ಒಳಪೊಕ್ಕು ಒಳಪೊಕ್ಕು ನೋಡೆ ಭಾರತದೊಳಗಣ ಕಥೆಯಲ್ಲ ಒಳಪೊಕ್ಕು ನೋಡೆ ಭಾರತದೊಳಗಣ ಕಥೆಯಲ್ಲ ಮೀ ಗದಾ ಯುದ್ಧದೊಳಂ ಒಳಗೊಂಡಿತ್ತೇನೆ ಈ ಗದಾ ಯುದ್ಧದೊಳಂ ಒಳಗೊಂಡಿತ್ತೇನೆ ಸಿಂಹಾವಲೋಕನ ಸಿಂಹಾವಲೋಕನ ಕ್ರಮದ ಆರೋಪಿದ ಕವಿರತ್ನ ಕವಿರತ್ನ ಅರುಪಿದಂ ಕವಿರತ್ನ. ಹೀಗೆ 10ನೇ ಶತಮಾನವನ್ನ ಕನ್ನಡ ಸಾಹಿತ್ಯದ ಚಿನ್ನದ ಒಂದು ಯುಗವಾಗಿ ಮಾಡಿದಂತಹ ಒಂದು ಹಿರಿಮೆ ಜೈನ ಕವಿಗಳು. ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸತನವನ್ನ, ಭೀಮ ಬಲವನ್ನ ತಂದುಕೊಟ್ಟವರು ಜೈನರು. ಗಮನಿಸಿ, ಜೈನರು ಅವರ ಇತಿಹಾಸ ತೆಗೆದು ನೋಡ್ರಿ ಗೊತ್ತಾಗತ್ತೆ ನಮ್ಗೆ. ಅವರು ಉತ್ತರ ಭಾರತದಿಂದ ಬಂದವರು, ಕರ್ನಾಟಕಕ್ಕೆ ವಲಸೆ ಬಂದು ಇಲ್ಲಿಯ ಭಾಷೆ ಸಾಹಿತ್ಯ ಸೊಗಡನ್ನ ತಮ್ಮದಾಗಿ ಮಾಡಿಕೊಂಡು ಕನ್ನಡದಲ್ಲಿ ಕಾವ್ಯ ರಚನೆಯನ್ನ ಮಾಡಿ ಕನ್ನಡ ಕಾವ್ಯಕ್ಕೆ ಅನರ್ಘ್ಯವಾದಂತಹ ಒಂದು ಕಾಣಿಕೆಯನ್ನ ಕೊಟ್ಟಂತಹ, ಕನ್ನಡದ ಹಿರಿಮೆಯನ್ನು ಹೆಚ್ಚಿಸಿದಂತಹ ಒಂದು ಶ್ರೇಯಸ್ಸು ಜೈನರದ್ದು ಎನ್ನುವಂತ. ನಾವು ಜೈನ ಕವಿಗಳಿಗೆ ವಿಶೇಷವಾಗಿ ಇಂತಹ ಒಂದು ಅನರ್ಘ್ಯ ಸಾಹಿತ್ಯ ಪ್ರಾಕೃತದಲ್ಲಿದೆ, ಸಂಸ್ಕೃತದಲ್ಲಿದೆ. ಅದನ್ನು ಬಿಟ್ರೆ ಕನ್ನಡದಲ್ಲಿ ಮಾತ್ರ ಜೈನ ಸಾಹಿತ್ಯ ಅಂತ ಕರಿತೇವೆ ನಾವು. ಅಂತಹ ಒಂದು ಹಿರಿದಾದ ಸಾಹಿತ್ಯವನ್ನ ಕನ್ನಡಕ್ಕೆ ಕೊಟ್ಟಂತಹ ಜೈನ ಕವಿಗಳಿಗೆ ಅನೇಕರು ಬರ್ತಾರೆ ಮುಂದೆ. ಹೊನ್ನ ಇದ್ದಾನೆ, ಅನಂತರ ನಾಗಚಂದ್ರ ಬರ್ತಾನೆ, ಅನಂತರ ಜನ್ನ ಇದ್ದಾನೆ. ಅನೇಕ ಮಹಾಕವಿಗಳು ಕಾವ್ಯವನ್ನ ಚಂಪುವಿನಲ್ಲಿ ಗದ್ಯ ಪದ್ಯ ಮಿಶ್ರಿತವಾದಂತಹ ಒಂದು ಮಟ್ಟಿನಲ್ಲಿ ಕಾವ್ಯವನ್ನ ರಚನೆ ಮಾಡಿದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಅನಂತರ ಬಂದಂತಹ ಅವರು ಶರಣರು, ಶಿವಶರಣರು, ವೀರಶೈವ ಕವಿಗಳು ಅಂತ ಜೈನ ಯುಗ, ಅನಂತರ ಬಂದಂತಹ ವೀರಶೈವ ಯುಗ ಅಂತ 12ನೇ ಶತಮಾನ ಇಡೀ ಕರ್ನಾಟಕದಲ್ಲಿ ಒಂದು ಹೊಸ ಸಂಚಲನವನ್ನ ಉಂಟು ಮಾಡ್ತು ಅಂತ ಗೊತ್ತಾಗುತ್ತೆ. ಬಸವಾದಿ ಶರಣರ ನೇತೃತ್ವದಲ್ಲಿ 300ಕ್ಕೂ ಹೆಚ್ಚು ಶರಣರು. ಗಮನಿಸಿ, ಇಡೀ ಕನ್ನಡ ನಾಡಿನ ಮೂಲೆ ಮೂಲೆಯಿಂದ ಬಸವಣ್ಣನವರ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚಳುವಳಿಯನ್ನ ಮಾಡಿ ಕಲ್ಯಾಣ ಕ್ರಾಂತಿಯನ್ನ ಮಾಡಿದ್ದನ್ನು ನಾವು ನೋಡಿ. ಏಕಕಾಲಕ್ಕೆ ಆತ್ಮ ಕಲ್ಯಾಣವನ್ನು, ವ್ಯಷ್ಟಿ ಸಮಷ್ಟಿಯನ್ನ, ಲೋಕ ಕಲ್ಯಾಣವನ್ನ ಗೈದದ್ದು ನಮ್ಮ ಶಿವಶರಣರ ಒಂದು ಹಿರಿಮೆ ಅಂತ ನಮ್ಗೆ ಗೊತ್ತಾಗಿದೆ. 10ನೇ ಶತಮಾನದಲ್ಲಿ ಸಂಸ್ಕೃತ ಭೂಯಿಷ್ಠವಾದಂತಹ ಅಷ್ಟಾದಶ ವರ್ಣನೆಗಳನ್ನ ಒಳಗೊಂಡಂತಹ ಕಾವ್ಯವನ್ನ ರಚನೆ ಮಾಡಿದ್ರೆ, 12ನೇ ಶತಮಾನದಲ್ಲಿ
ಒಂದು 200 ವರ್ಷಗಳಲ್ಲಿ ಕನ್ನಡದ ಕಾವ್ಯದ ಗತಿಯೇ ಬದಲಾಯಿತು ಅನ್ನುವಂಥದ್ದು. ಮುಖ್ಯವಾಗಿ ಸರ್ವೋದಯದ ಒಂದು ಸಮದೃಷ್ಟಿಯನ್ನ, ಎಲ್ಲರೂ ಸಮಾನರು ಎನ್ನುವಂತಹ ದೃಷ್ಟಿಯಿಂದ ಸಮಾಜವನ್ನ ಕಟ್ಟೋದಕ್ಕೆ ದೊಡ್ಡ ಹೋರಾಟವನ್ನ ಮಾಡಿದ ನಾವು ನೋಡ್ತೇವೆ ಅನ್ನುವಂಥದ್ದು. ಒಂದು ಸಮಾನತೆಯನ್ನ ತಂದುಕೊಡೋದಕ್ಕೆ ನಮ್ಮ ಸಂವಿಧಾನದ ಎಲ್ಲ ಆಶಯಗಳನ್ನ ಈ ಒಂದು ಶರಣ ಸಾಹಿತ್ಯದಲ್ಲಿ, ವಚನ ಸಾಹಿತ್ಯದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ದೇವರ ದಾಸಿಮಯ್ಯನಿಂದ ತೊಡಗಿ ಬಸವಣ್ಣ, ಅನಂತರ ಬಂದಂತಹ ಪ್ರಭುದೇವ ಜ್ಞಾನಿಯಾಗಿದ್ದ ಎನ್ನುವಂತ ಗೊತ್ತಿದೆ. ಅಕ್ಕ ಮಹಾದೇವಿ ಮೀರಾಬಾಯಿಯನ್ನು ಮೀರಿಸುವಂತಹ ಮಹಾನ್ ಪ್ರತಿಭೆ ಅನ್ನುವಂಥದ್ದು. ಆದ್ರೆ ಅಕ್ಕ ಮಹಾದೇವಿ ಕನ್ನಡ ನಾಡಿಗೆ ಸೀಮಿತವಾಗಿ ಬಿಟ್ಟಿದ್ದಾಳೆ. ಗಮನಿಸಿ, ನಿಜವಾಗಿ ಅಕ್ಕನ ಕಾಣಿಕೆ ವಿಶ್ವ ಮಟ್ಟದಲ್ಲಿ ನಿಜವಾಗಿ ಅಕ್ಕನ ಹೆಸರು ಮೆರಿಬೇಕಿತ್ತು, ಆದ್ರೆ ಹಾಗೆ ಆಗಿಲ್ಲ ಎನ್ನುವಂತ. ಮೀರಾಬಾಯಿ ಎಲ್ರಿಗೂ ಗೊತ್ತಿದೆ ಅನ್ನುವಂಥ. ಅವಳು ಭಕ್ತ ಕವಿ. ಅಕ್ಕ ಬರೇ ಭಕ್ತ ಕವಿ ಅಲ್ಲ, ಇದನ್ನ ಗಮನಿಸಿ. ದೊಡ್ಡ ಅನುಭವಕ್ಕೆ ವಿಶೇಷವಾದ ಕಾಣಿಕೆಯನ್ನು ಕೊಡ್ತಾನೆ. ವೈಚಾರಿಕ ಚಿಂತನೆಯನ್ನು ಹರಿಬಿಟ್ಟವಳು, ಅದ್ಭುತವಾದಂತಹ ಒಂದು ಚಿಂತನೆಯನ್ನು ಹಾಕಿ ಕೊಡ್ತಾಳೆ ಅನ್ನುವಂಥ. ಸಮಕಾಲೀನ ಸಮಾಜದ ವಿದ್ಯಮಾನಗಳನ್ನ ಪ್ರಶ್ನೆ ಮಾಡ್ತಾಳೆ ಅನ್ನುವಂಥ. ತ್ರಿನಿಷ್ಠ ನಿಲುವನ್ನ ಎತ್ತಿ ಹಿಡಿದವಳು. ಅಕ್ಕನ ವಚನಗಳನ್ನ ಓದೋದರಲ್ಲಿ ಒಂದು ಬಗೆಯ ವಿಶೇಷವಾದ ಒಂದು ಹೊಸ ತಿಳಿವಿಗೆ ನಾವು ತೆರೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥ. ಅಂತಹ ವಚನಕಾರರ ಬಗ್ಗೆ ಕೆಲವು ವಚನಗಳನ್ನ ಪ್ರಜಾ ಸಾಹಿತ್ಯ ಅಂತ ಕರಿತೇವೆ. ವಚನ ಸಾಹಿತ್ಯವನ್ನ ಪ್ರಜಾ ಸಾಹಿತ್ಯ ಅಂತ ಕರಿತೇವೆ. ಸೆಕ್ಯುಲರ್ ಲಿಟ್ರೇಚರ್ ಅಂತ ಕರಿಬಹುದಾದಂತ. ದಯವಿಲ್ಲದ ಧರ್ಮವುದಾವುದಯ್ಯ, ದಯಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವೇ ಎನ್ನುವಂತ ಮಾತನ್ನು ಎತ್ತಿ ಹಿಡಿದಂತಹ ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಈ ಭಕ್ತಿ ಪಂಥದಲ್ಲಿ ಹಾಗೆ ನೋಡಿದ್ರೆ ವಚನ ಸಾಹಿತ್ಯ ಅದು ಭಕ್ತಿ ಸಾಹಿತ್ಯ ಅಲ್ಲ ಎನ್ನುವಂತ ನಮ್ಗೆ ಗೊತ್ತಿದೆ ಎನ್ನುವಂತ. ವೈಚಾರಿಕ ಚಿಂತನೆಯನ್ನ ನಾಡಿಗೆ ಹರಿಬಿಟ್ಟಂತಹ, ಕರ್ನಾಟಕ ಸಂಸ್ಕೃತಿಯನ್ನ ರೂಪಿಸಿದಂತಹ ಒಂದು ಹಿರಿಮೆ ನಮ್ಮ ಶರಣ ಸಾಹಿತ್ಯಕ್ಕೆ, ವಚನ ಸಾಹಿತ್ಯಕ್ಕೆ ಸಲ್ಲುತ್ತೆ ಅನ್ನುವಂಥದ್ದು. ಹೀಗಾಗಿ ವಚನ ಸಾಹಿತ್ಯ ಒಂದು ಹೊಸ ಕ್ರಾಂತಿಯನ್ನ, ಹೊಸ ಮನ್ವಂತರವನ್ನ ಕನ್ನಡ ಸಾಹಿತ್ಯದಲ್ಲಿ ಉಂಟು ಮಾಡಿದ್ದನ್ನು ನಾವು ನೋಡ್ತೀವಿ. ಇದೊಂದು ಸಂಕ್ರಮಣ ಕಾಲಘಟ್ಟ ಅಂತ ನಾವು ಗುರುತಿಸಿದ್ದೇವೆ. ವಿಶ್ವ ಸಾಹಿತ್ಯಕ್ಕೆ ಕನ್ನಡದ ಕೊಡುಗೆ ನಾವು ಅಭಿಮಾನದಿಂದ ಹೇಳ್ಕೊಳ್ಬೇಕು. ವಿಶ್ವ ಸಾಹಿತ್ಯಕ್ಕೆ ಕನ್ನಡದ ಕೊಡುಗೆ ಅಂದ್ರೆ ವಚನ ಸಾಹಿತ್ಯ. ಇದೊಂದು ತವನಿಧಿ ಅನ್ನುವಂಥ. ಕರ್ನಾಟಕ ಸರ್ಕಾರ 15 ಸಂಪುಟಗಳಲ್ಲಿ, ಇತ್ತೀಚೆಗಂತೂ ಪುಸ್ತಕ ಪ್ರಾಧಿಕಾರ 2 ಸಂಪುಟಗಳಲ್ಲಿ 30,000 ವಚನಗಳನ್ನ ಕನ್ನಡಿಗರಿಗೆ ದಾಖಲಿಸಿ ಕೊಟ್ಟಿದೆ ಅನ್ನುವಂಥ. ನಮ್ಮ ಮನೆಗಳಲ್ಲಿ ಇರಬೇಕಾದಂತಹ ಅಮೂಲ್ಯವಾದಂತಹ ಒಂದು ಸಾಹಿತ್ಯ ರತ್ನ ಅಂತ ನಾನು ಅನ್ಕೊಂಡಿದ್ದೆ, ಅದೊಂದು ನಿಧಿ ಅನ್ನುವಂಥ. ಅಂತಹ ವಚನ ಸಾಹಿತ್ಯದ ಕೆಲವು ಭಾಗಗಳನ್ನ ವೀಣಾಶಾಸ್ತ್ರಿ ಅವರು ಇದೀಗ ಸಾದರಪಡಿಸ್ಲಿಕ್ಕಿದ್ದಾರೆ. ಮೊದಲಿಗೆ ದೇವರ ದಾಸಿಮಯ್ಯನ ಒಂದು ವಚನವನ್ನು ಹಾಡ್ತೇನೆ. ಸತಿಪತಿಗಳೊಂದಾದ ಭಕ್ತಿ, ಸತಿಪತಿಗಳೊಂದಾದ ಭಕ್ತಿ, ಹಿತವಾಗಿಪ್ಪುದು ಸತಿಪತಿಗಳೊಂದಾದ ಭಕ್ತಿ, ಹಿತವಾಗಿಪ್ಪುದು ಶಿವಂಗೆ, ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದ, ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆತಂತೆ ಕಾಣ, ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆತಂತೆ ಕಾಣ. ರಾಮನಾಥ ರಾಮನಾಥ ಬಸವೇಶ್ವರರ ಒಂದು ವಚನ.
ದಯವಿಲ್ಲದ ಧರ್ಮ ಆವುದಯ್ಯ, ದಯವಿಲ್ಲದ ಧರ್ಮ ಆವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿಲ್ಲದ ಧರ್ಮ ಆವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿಲ್ಲದ ಧರ್ಮ ಆವುದಯ್ಯ. ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗನಯ್ಯ ನಂತಲ್ಲದೊಲ್ಲನಯ್ಯ, ಕೂಡಲ ಸಂಗನಯ್ಯ ನಂತಲ್ಲದೊಲ್ಲನಯ್ಯ, ದಯವಿಲ್ಲದ ಧರ್ಮ ಆವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿಲ್ಲದ ಧರ್ಮ ಆವುದಯ್ಯ. ಮುಂದಿನದು ಅಲ್ಲಮ ಪ್ರಭು ಅವರ ಒಂದು ವಚನ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ಮೇಲಣ ನೆಲ್ಲಿಯ ಕಾಯಿ, ಬೆಟ್ಟದ ಮೇಲಣ ನೆಲ್ಲಿಯ ಕಾಯಿ, ಸಮುದ್ರದೊಳಗಣ ಉಪ್ಪು, ಬೆಟ್ಟದ ಮೇಲಣ ನೆಲ್ಲಿಯ ಕಾಯಿ, ಸಮುದ್ರದೊಳಗಣ ಉಪ್ಪು, ಬೆಟ್ಟದ ಮೇಲಣ ನೆಲ್ಲಿಯ ಕಾಯಿ, ಸಮುದ್ರದೊಳಗಣ ಉಪ್ಪು, ಗುಹೇಶ್ವರ ಲಿಂಗಕ್ಕೆಯೂ ಎನಗೆಯು, ಗುಹೇಶ್ವರ ಲಿಂಗಕ್ಕೆಯು ಎನಗೆಯು, ಎತ್ತಣಿಂದೆತ್ತ ಸಂಬಂಧವಯ್ಯ, ಗುಹೇಶ್ವರ ಲಿಂಗಕ್ಕೆಯು ಎನಗೆಯು, ಎತ್ತಣಿಂದೆತ್ತ ಸಂಬಂಧವಯ್ಯ, ಎತ್ತಣಿಂದೆತ್ತ ಸಂಬಂಧವಯ್ಯ, ಎತ್ತಣಿಂದೆತ್ತ ಸಂಬಂಧವಯ್ಯ. ಅಕ್ಕ ಮಹಾದೇವಿಯ ಒಂದು ವಚನ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗಂಜಿದೊಡೆಂತಯ್ಯ, ಬೆಟ್ಟದ ಮೇಲೊಂದು
ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ ಸಮುದ್ರದ ತಡಿಯೊಳೊಂದು ಮನೆಯ ಮಾಡಿ ನೆರೆ ತೊರೆಗಳಿಗಂಜಿದೊಡೆಂತಯ್ಯ ಸಮುದ್ರದ ತಡಿಯಳು ಒಂದು ಮನೆ ಮಾಡಿ ನೆರೆ ತೊರೆಗಳಿಗಂಜಿದೊಡೆಂತಯ್ಯ ಸಂತೆಯೊಳೊಂದು ಮನೆಯ ಮಾಡಿ ಸಂತೆಯೊಳೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಶಬ್ದಕ್ಕೆ ನಾಚಿದೊಡೆಂತಯ್ಯ ಚೆನ್ನ ಮಲ್ಲಿಕಾರ್ಜುನ ಕೇಳಯ್ಯ ಚೆನ್ನ ಮಲ್ಲಿಕಾರ್ಜುನ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಸಮಾಧಾನಿಯಾಗಿರಬೇಕು ಸಮಾಧಾನಿಯಾಗಿರಬೇಕು. ಕೊನೆಗೆ ಒಂದು ಪ್ರಭುದೇವ ಅವರದ್ದೊಂದು ಹಾಡ್ತೇನೆ ವಚನಗಳಲ್ಲಿ. ಹೊನ್ನು ಮಾಯೆಯೆಂಬರು ಹೊನ್ನು ಮಾಯೆಯೆಂಬರು ಹೊನ್ನು ಮಾಯೆಯಲ್ಲ ಹೊನ್ನು ಮಾಯೆಯೆಂಬರು ಹೊನ್ನು ಮಾಯೆಯಲ್ಲ ಹೆಣ್ಣು ಮಾಯೆಯೆಂಬರು ಹೆಣ್ಣು ಮಾಯೆಯಲ್ಲ ಹೊನ್ನು ಮಾಯೆಯೆಂಬರು ಹೊನ್ನು ಮಾಯೆಯಲ್ಲ ಹೆಣ್ಣು ಮಾಯೆಯೆಂಬರು ಹೆಣ್ಣು ಮಾಯೆಯಲ್ಲ ಹೊನ್ನು ಮಾಯೆಯೆಂಬರು ಮಣ್ಣು ಮಾಯೆಯೆಂಬರು ಮಣ್ಣು ಮಾಯೆಯೆಂಬರು ಮಣ್ಣು ಮಾಯೆಯಲ್ಲ ಮಣ್ಣು ಮಾಯೆಯೆಂಬರು ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಮಣ್ಣು ಮಾಯೆಯೆಂಬರು ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಹೊನ್ನು ಮಾಯೆಯೆಂಬರು ಹೊನ್ನು ಮಾಯೆ ಅಲ್ಲ ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ ಆ ಆ ಇಷ್ಟು ಹೊತ್ತು ವಚನ ಸಾಹಿತ್ಯದ ಬಣ್ಣ ಬನಿಯನ್ನ ಬಹಳ ಸೊಗಸಾಗಿ ಅದರ ಒಂದು ವೈಶಿಷ್ಟ್ಯವನ್ನ ವಿಶೇಷವಾಗಿ ದಾಸಿಮಯ್ಯನ, ಬಸವಣ್ಣನವರ, ಅಲ್ಲಮ ಪ್ರಭುಗಳ, ಅಕ್ಕಮಹಾದೇವಿಯ ವಚನಗಳನ್ನ ಸೊಗಸಾಗಿ ಸಾದರಪಡಿಸಿದರು. ಅಕ್ಕಮಹಾದೇವಿ ಒಂದು ಮಾತು ಹೇಳ್ತಾಳೆ,
ಸ್ತುತಿ ನಿಂದೆಗಳು ಬಂದರೆ ಈ ಲೋಕದೊಳಗೆ ಹುಟ್ಟಿ ಬಂದಿರದ ಬಳಿಕ. ನಾವು ಈ ಲೋಕದಲ್ಲಿ ಹುಟ್ಟಿ ಬಂದಿದ್ದೇವೆ, ಎಂತಹ ಒಂದು ಸಂದೇಶ ನೋಡಿ. ಈ ಲೋಕದೊಳಗೆ ಹುಟ್ಟಿ ಬಂದಿರದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎನ್ನುವ ಸಾಹಿತ್ಯ ಕಲಿಸಿಕೊಡೋದು ಇದು ಅಂತ ನಾನು. ಈ ಪ್ರಾಚೀನ ಕನ್ನಡ ಸಾಹಿತ್ಯದಿಂದಾಗಿ ಕನ್ನಡಕ್ಕೆ ಒಂದು ಅಭಿಜಾತ ಭಾಷೆ ಎನ್ನುವಂತಹ ಒಂದು ಗೌರವ, ನಾವು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಲ್ಲ, ಕನ್ನಡಕ್ಕೆ ವಿಶೇಷವಾದಂತಹ ಒಂದು ಸ್ಥಾನಮಾನ ಸಿಕ್ಕಿದ್ದು ಈ ವಚನಕಾರರಿಂದ, ಈ ಜೈನ ಕವಿಗಳಿಂದ, ಪ್ರಾಚೀನ ಕವಿಗಳಿಂದ. ನಾವು ಇವತ್ತಿನ ಈ ಒಂದು ಗಂಟೆ ಕಾರ್ಯಕ್ರಮದಲ್ಲಿ ಶಾಸನ ಸಾಹಿತ್ಯ, ಚಂಪು ಸಾಹಿತ್ಯ, ವಚನ ಸಾಹಿತ್ಯದ ಒಂದು ಹಿರಿಮೆಗರಿಮೆಯನ್ನ ನೋಡುವಂತಹ ಪ್ರಯತ್ನವನ್ನ ಭಾಗ 1ರಲ್ಲಿ ಮಾಡಿದ್ದೇವೆ. ಮುಂದಿನ ವಾರ ರಗಳೆ, ಷಟ್ಪದಿ, ದಾಸ ಸಾಹಿತ್ಯ, ಚಂಪು ಸಾಹಿತ್ಯ, ಸ್ವರವಚನ ಸಾಹಿತ್ಯ, ತತ್ವಪದಕಾರರು, ಇಷ್ಟೆಲ್ಲ ವೈವಿಧ್ಯಮಯವಾದಂತಹ ಸಾಹಿತ್ಯ ಬಾಕಿ ಇದೆ. ಎಲ್ಲವನ್ನ 1 ಗಂಟೆಯಲ್ಲಿ 2 ಗಂಟೆಯಲ್ಲಿ ಹೇಳೋದು ಕಷ್ಟ, ಅಂತಹ ವಿಶಾಲವಾದ ಸಾಗರದ ಹಾಗೆ ಅದನ್ನ ಮುಂದಿನ ವಾರದಲ್ಲಿ ಸಾದರಪಡಿಸಲಿಕ್ಕಿದ್ದೇವೆ. ಒಂದು ಸಣ್ಣ ಪ್ರಕಟಣೆ ಇದೆ. ಇದೇ ಶನಿವಾರ, ನಾಡಿದ್ದು ಶನಿವಾರ, ನಾಡಿನ ನಾಮಾಂಕಿತ ವಿಮರ್ಶಕ SR ವಿಜಯಶಂಕರ್ ಅವರು ವಿಶೇಷವಾದ ಒಂದು ಉಪನ್ಯಾಸವನ್ನ, ಯಶವಂತ ಚಿತ್ತಾಲ ಸಂಸ್ಮರಣೆ ಉಪನ್ಯಾಸವನ್ನ ಕೊಡ್ಲಿಕ್ಕೆ ಬರ್ಲಿಕ್ಕಿದ್ದಾರೆ ಆನ್ಲೈನ್ ಮುಖಾಂತರವಾಗಿ. ತಾವೆಲ್ಲ ಆ ಕಾರ್ಯಕ್ರಮಕ್ಕೆ ಸೇರಿಕೊಳ್ಬೇಕು. ಕನ್ನಡದ ಆಸ್ತಿ ಮಾಸ್ತಿ ಅಂತ ನಾವು ಕರೀತೇವೆ. ಮಾಸ್ತಿಯವರ ಸಾಹಿತ್ಯದ ಮರುವುದು ಎನ್ನುವಂತಹ ಒಂದು ಮಾಲಿಕೆಯಲ್ಲಿ ಅವರು ತಮ್ಮ ಉಪನ್ಯಾಸವನ್ನ ನೀಡಲಿಕ್ಕಿದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನ ಬಹಳ ಸೊಗಸಾಗಿ ನೆರವೇರಿಸಿಕೊಟ್ಟಂತಹ ಸರ್ ಶಾಸ್ತ್ರಿ ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳು. ಇನ್ನೂ ಯಾವ್ದಾದ್ರು ಪದ್ಯ ಇದ್ರೆ ದಯವಿಟ್ಟು 5-10 ನಿಮಿಷ ನಾವು ಕೇಳುಗ್ರಿ. ಜಾನಪದ 1-2 ಹೇಳ ಸರ್ ನಾನು. ಓ ತಪ್ಪದೆ, ಯಾಕಂದ್ರೆ ಕನ್ನಡ ಸಾಹಿತ್ಯದ ಒಂದು ಗಾಯತ್ರಿ ಅಂತ ನಾವು ಕರಿತೇವೆ ಅನ್ನುವಂಥದ್ದು. ಕನ್ನಡ ಸಾಹಿತ್ಯದ ತಾಯಿ ಬೇರು ಜನಪದ ಹಾಡುಗಳಿಂದ ನಮ್ಮ ಕನ್ನಡ ಸಾಹಿತ್ಯ ಬೆಳೀತು ಅಂತ. ಮೊದಲ ಬಾರಿಗೆ ನಮ್ಮ ಜಾನಪದ ಕವಿಗಳಿಗೆ, ನಮ್ಮ ಶಾಸನ ಕವಿಗಳಿಗೆ ಪ್ರೇರಣೆ ನೀಡಿದ್ದು ಈ ತ್ರಿಪದಿ. ಅದರಿಂದ ನಮ್ಮ ಹೆಣ್ಣು ಮಕ್ಕಳು ಗರತಿ ಹಾಡುಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ತ್ರಿಪದಿಯನ್ನ ಬಳಕೆ ಮಾಡಿಕೊಂಡದ್ದು ನಾವು ನೋಡ್ತೀವಿ. ಒಂದು ಪುಟ್ಟ ಮಟ್ಟು ಪಿರಿದರ್ಥವನ್ನು ಹೇಳುವಂತಹ ಒಂದು ಸಾಮರ್ಥ್ಯ ತ್ರಿಪದಿಯಲ್ಲಿ ಸಾಧ್ಯವಾಗಿದೆ. ಮುಂದೆ ಸರ್ವಜ್ಞನಂತಹ ಮಹಾಕವಿ, ಸರ್ವಜ್ಞನಂತಹ ದೊಡ್ಡ ಕವಿ ಈ ತ್ರಿಪದಿಯನ್ನ ಬಳಕೆ ಮಾಡಿಕೊಂಡು ಜನಪ್ರಿಯನಾದ ನಾವು ನೋಡ್ತೀವಿ. ಅದರಿಂದ ನಾವು ತ್ರಿಪದಿಯ ಸಾರ್ವಭೌಮ ಅಂತ ಸರ್ವಜ್ಞನನ್ನು ಕರಿತೇವೆ. ಹಾಗಾಗಿ ತ್ರಿಪದಿಯನ್ನ ನಾವು ಮರೆಯುವ ಹಾಗಿಲ್ಲ. ತ್ರಿಪದಿಯ ಒಂದು ವೈಶಿಷ್ಟ್ಯವನ್ನು, ಕೆಲವು ತ್ರಿಪದಿಯನ್ನು ಹಾಡಬೇಕು ಅಂತ ವೀಣಾಶಾಸ್ತ್ರಿ ಅವರಲ್ಲಿ ಕೇಳಿಕೊಳ್ತೀನಿ. ಬೆಳಗಾಗೆ ನಾನೆದ್ದು ಯಾರ್ಯಾರ್ನ ನೆನೆಯಲಿ ಎಳ್ಳು ಜೀರಿಗೆ ಬೆಳೆವಂತ. ಬೆಳಗಾಗಿ ನಾನೆದ್ದು ಯಾರ್ಯಾರ್ನ ನೆನೆಯಲಿ ಎಳ್ಳು ಜೀರಿಗೆ ಬೆಳೆವಂತ. ಎಳ್ಳು ಜೀರಿಗೆ ಬೆಳೆವಂತ ಭೂಮಿ ತಾಯ್ನ ಎದ್ದೊಂದು ಗಳಿಗೆ ನೆನೆದೇನ. ಎಳ್ಳು ಜೀರಿಗೆ ಬೆಳೆವಂತ ಭೂಮಿ ತಾಯ್ನ ಎದ್ದೊಂದು ಗಳಿಗೆ ನೆನೆದೇನ. ಮುಂಗೋಳಿ ಕೂಗೆದ ಮೂಡು ಕೆಂಪೇರೇದ ರವಿ ನಾರಾಯಣ ರಥವೇರಿ. ಮುಂಗೋಳಿ ಕೂಗೆದ ಮೂಡು ಕೆಂಪೇರೇದ ರವಿ ನಾರಾಯಣ ರಥವೇರಿ. ರವಿನಾರಾಯಣ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೆವು. ರವಿನಾರಾಯಣ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೆವು. ಇನ್ನು ಹುಡುಗಿಯರ ತವರು ಅಥವಾ ಮಗಳನ್ನು ಮದುವೆ ಮಾಡಿ ಕೊಟ್ಟಾಗ ಹುಡುಗಿ ಹೇಳ್ತಾಳೆ ತವರಿಂದ ಹೊರಗೆ ಹೋಗುವಾಗ, ತಾವರಿಯ ಗಿಡ ಹುಟ್ಟಿ ದೇವರಿಗೆ ನೆರಳಾದೆ, ನಾ ಹುಟ್ಟಿ ಮನಿಗೆ ಎರವಾದೆ. ತಾವರಿಯ ಗಿಡ ಹುಟ್ಟಿ ದೇವರಿಗೆ ನೆರಳಾದೆ, ನಾ ಹುಟ್ಟಿ ಮನೆಗೆ ಎರವಾದೆ. ನಾ ಹುಟ್ಟಿ ಮನೆಗೆ ಎರವಾದೆ, ಹಡೆದವ್ವ ನೀ ಕೊಟ್ಟ ಮನೆಗೆ ಹೆಸರಾದೆ. ನಾ ಹುಟ್ಟಿ ಮನೆಗೆ ಎರವಾದೆ, ಹಡೆದವ್ವ ನೀ ಕೊಟ್ಟ ಮನೆಗೆ ಹೆಸರಾದೆ. ತಾಯಿ ಮನೆ ಗಂಡನ ಮನೆ ಎರಡೂ ಕಡೆ ಅವಳ ಹೆಸರು ಮಾಡ್ತಾಳೆ ಹುಡುಗಿಯಾದವಳು. ಹುಡುಗಿಯರಿಗೆ ಅದು ಭಾಗ್ಯ. ಮಗುವಿನ ಮೇಲೆ ಒಂದು ಪದ್ಯ. ಅಳುವ ಕಂದನ ತುಟಿಯು ಹವಳಾದ ಕುಡಿ ಹಂಗ, ಕುಡಿ ಹುಬ್ಬು ಬೇವಿ ನೆಸಳಂಗ.
ಅಳುವ ಕಂದನ ತುಟಿಯು ಹವಳಾದ ಕುಡಿ ಹಂಗ ಕುಡಿ ಹುಬ್ಬು ಬೇವಿ ನೆಸಳಂಗ ಕುಡಿ ಹುಬ್ಬು ಬೇವಿ ನೆಸಳಂಗ ಕಣ್ಣೋಟ ಶಿವನ ಕೈಯಲುಗು ಹೊಳೆದಂಗ ಕುಡಿ ಹುಬ್ಬು ಬೇವಿ ನೆಸಳಂಗ ಕಣ್ಣೋಟ ಶಿವನ ಕೈಯಲುಗು ಹೊಳೆದಂಗ. ಇಲ್ಲಿ ಕೂಡ ಹೊಂದಾಣಿಕೆ ಮಾಡುದು ಶಿವನನ್ನ ನೆನಪಿಸ್ಕೊಳ್ತಾರೆ ಅವರು. ಮಗುವಿನ ಕಣ್ಣೋಟವನ್ನು ಹೇಳ್ಬೇಕಂದ್ರೆ ಶಿವನ ನೆನಪಿಸ್ಕೊಳ್ತಾರೆ ಹಳ್ಳಿ ಗರತಿಯರು. ಹೆಂಗಸರಿಗೆ ಕೆಲ್ಸ ಮಾಡದೇ ಇದ್ರು ತೊಂದ್ರೆ ಇಲ್ಲ, ಮಗು ಮನೆಯಲ್ಲಿ ತುಂಬಾ ಇರ್ಬೇಕಂತೆ. ಮಗುವಿನ ಆಟ ಪಾಠಗಳನ್ನು ನೋಡುವುದರಲ್ಲಿ ಅದ್ರ ಜೀವನ ಹೆಂಗಸರದ್ದು ಸಾರ್ಥಕ. ಅತ್ತಾರೆ ಅಳಲವ್ವ ಈ ಕೂಸು ನನಗಿರಲಿ, ಕೆಟ್ಟರೆ ಕೆಡಲಿ ಮನೆ ಕೆಲಸ. ಅತ್ತಾರೆ ಅಳಲವ್ವ ಈ ಕೂಸು ನನಗಿರಲಿ, ಕೆಟ್ಟರೆ ಕೆಡಲಿ ಮನೆ ಕೆಲಸ. ಕೆಟ್ಟಾರೆ ಕೆಡಲಿ ಮನೆ ಕೆಲಸ, ಕಂದನಂತ ಮಕ್ಕಳಿರಲವ್ವ ಮನೆ ತುಂಬ. ಕೆಟ್ಟಾರೆ ಕೆಡಲಿ ಮನೆ ಕೆಲಸ, ಕಂದನಂತ ಮಕ್ಕಳಿರಲವ್ವ ಮನೆ ತುಂಬ. ಮಕ್ಕಳಿರಲವ್ವ ಮನೆ ತುಂಬ, ಮಕ್ಕಳಿರಲವ್ವ ಮನೆ ತುಂಬ. ಧನ್ಯವಾದಗಳು ಸರ್. ಬಹಳ ಸೊಗಸಾಗಿ ಜಾನಪದ ತ್ರಿಪದಿಗಳ ಮಹತ್ವವನ್ನ ಮನಮುಟ್ಟು ಹಾಗೆ ಹೃದಯ ತಟ್ಟು ಹಾಗೆ ಸಾದರಪಡಿಸಿದ ವೀಣಾಶಾಸ್ತ್ರಿ ಅವರಿಗೆ ಧನ್ಯವಾದಗಳು. ಈಗ ಏನಾದ್ರು ಪ್ರಶ್ನೆಗಳಿದ್ರೆ ವೀಣಾಶಾಸ್ತ್ರಿ ಅವರಿಗೆ, ನನಗಲ್ಲ. ಸಂಗೀತದಲ್ಲಿ ಅವರು ಪರಿಣಿತರು. ಹಾಡುವ ಕ್ರಮ, ಅದನ್ನ ತಿಳ್ಕೊಳ್ಳುವ ಕ್ರಮದ ಬಗ್ಗೆ ಏನಾದ್ರು ಸಂದೇಹಗಳಿದ್ರೆ 5 ಅಥವಾ 10 ನಿಮಿಷ ತಾವು, ಅಥವಾ ನಮ್ಮ ಅನೇಕ ವಿದ್ಯಾರ್ಥಿಗಳು ಬಹಳ ಸೊಗಸಾಗಿ ಹಾಡುವವರಿದ್ದಾರೆ ಅನ್ನುವಂಥದ್ದು. ಇವತ್ತು ಬಹುಶಃ ಕಲಾ ಭಾಗವತ್ ಅವರು ಹಾಡ್ಬೋದಾಗಿತ್ತು, ಸ್ವಲ್ಪ ಅನಾರೋಗ್ಯ ಅವರಿಗೆ. ಹಾಗೆ ನಾವು ಮೊದ್ಲೇ ಹೇಳಿದ್ರೆ ನಮ್ಮ ಅನೇಕ ವಿದ್ಯಾರ್ಥಿಗಳು ಹಾಡ್ಲಿಕ್ಕೆ ತಯಾರಿದ್ರು ಅನ್ನುವಂಥದ್ದು. ಅವ್ರಿಗೆ ಯಾರಿಗೂ ಹೇಳಿಲ್ಲ. ನೀವೇನಾದ್ರೂ ಪ್ರಶ್ನೆಗಳಿದ್ರೆ ನಮ್ಮ ಸಾಹಿತ್ಯದ ವಿದ್ಯಾರ್ಥಿಗಳು ಖಂಡಿತ ಕೇಳ್ಬೋದು ಎನ್ನುವಂತ. ಹಲೋ ಸರ್. ಹಾ, ಸುರೇಖ ದೇವ್, ಹರಿಶ್ಚಂದ್ರ ಕಾವ್ಯ ಮುಂದಿನ ಸಂಚಿಕೆ ಇಲ್ಲ ಸರ್? ಹೌದು. ಒಮ್ಮೆಲೆ ಎಲ್ಲವನ್ನ, ಅದು ಷಟ್ಪದಿ ಕಾವ್ಯ ಅಂತ ಹೇಳಿದ್ನಲ್ಲ, ಷಟ್ಪದಿ ಕಾವ್ಯವನ್ನ ಇಲ್ಲಿ ತರ್ಲಿಕ್ಕೆ ಹೋಗಿಲ್ಲ. ಇಲ್ಲಿ ವಿಶೇಷವಾಗಿ ಶಾಸನ ಸಾಹಿತ್ಯ, ಚಂಪು ಸಾಹಿತ್ಯ, ವಚನ ಸಾಹಿತ್ಯ ಮತ್ತು ತ್ರಿಪದಿ. 13ನೇ ಶತಮಾನದ ನಂತರ 19ನೇ ಶತಮಾನದವರೆಗಿನ ಇನ್ನೊಂದು ಭಾಗ ಇದೆ, ಕನ್ನಡ ಪ್ರಾಚೀನ ಕನ್ನಡ ಕಾವ್ಯ ಪರಂಪರೆ ಅಂತ. ಅದನ್ನ ಮುಂದಿನ ಕಂತಲ್ಲಿ ಒಮ್ಮೆಲೆ ಹಾಡುವುದು ಕಷ್ಟ ಆಗತ್ತೆ, ಹಾಗಾಗಿ ರಾಗ ಹಾಕಿ ಹಾಡಬೇಕು. ಮೇಡಮ್, ಇದನ್ನ ಇಂತಹದ್ದೇ ರಾಗ ಅಂತ ಉಂಟ ಹಾಡ್ಲಿಕ್ಕೆ? ನನಗೆ ವೀಣಾಶಾಸ್ತ್ರಿ ಅವರಿಗೆ ಪ್ರಶ್ನೆ ಅಂತ. ಇಂತಹದ್ದೇ ರಾಗ ಹಾಕು ಇಲ್ಲ ತಾನೆ? ಇಲ್ಲ, ಹಾಗೇನಿಲ್ಲ. ನಾವು ಸಾಹಿತ್ಯದ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ವೀರರಸದ ಸಾಹಿತ್ಯ ಇರುವಲ್ಲಿ ನಾವು ಕರುಣಾರಸ ಅಥವಾ ದುಃಖರಸ ಹಾಕಿದ್ರೆ, ಶಿವರಂಜನಿ ರಾಗ ಹಾಡ್ಕೊಂಡ್ರೆ ಅದು ಚಂದ ಕೇಳಲಿಕ್ಕಿಲ್ಲ. ಮತ್ತೆ ಭಕ್ತಿ ರಸ ತುಂಬಿರುವ ಸಾಹಿತ್ಯಕ್ಕೆ ಅಂತ ಕೆಲವು ರಾಗಗಳಿವೆ, ಅವುಗಳನ್ನು ಸೇರಿಸ್ಕೊಳ್ಬೇಕು. ಹಾಗೆ ರಾಗದ ಒಂದು ಪರಿಜ್ಞಾನ ಇದ್ರೆ ಇದನ್ನ ಹಾಡ್ಲಿಕ್ಕೆ ಹೆಚ್ಚು ಸಮರ್ಥರಾಗ್ತಾರೆ ಅನ್ನುವಂತ. ಹೌದು ಸರ್. ನಾವು ಯಕ್ಷಗಾನದ ಕವಿಗಳಾದ್ರೆ ಈ ಹಾಡು ಮಧ್ಯಮಾವತಿಯಲ್ಲಿ ಇರಬೇಕು, ಇದು ಇದ್ರೊಳಗೆ ಇರಬೇಕು ಅನ್ನೋಂತ ಕೆಲವು ಕಟ್ಟುಪಾಡುಗಳಿವೆ. ನಿಮ್ಗೆ ಅಂತಹದ್ದೇನು ಕಟ್ಟುಪಾಡುಗಳಿವೆ? ನೋಡಿ, ವಚನ ಸಾಹಿತ್ಯ ಅಲ್ಲ, ದಾಸ ಸಾಹಿತ್ಯವನ್ನು ಹಾಡುವಾಗ ಪ್ರತಿ ದಾಸರು ಇಂತಹ ರಾಗದಲ್ಲೇ ಇದೆ, ಇಂತಹ ತಾಳದಲ್ಲೇ ಇದೆ ಅಂತ ಬರ್ದಿದ್ದಾರೆ. ಹಾಗಿಲ್ಲ, ಪುರಂದರದಾಸರು ಹಾಗೆ ಬರೀಲಿಲ್ಲ. ಆದ್ರೆ ಹೆಚ್ಚಿನ ರಚನೆಗಳಲ್ಲಿ ಈಗ ಸಂಪಾದನೆ ಮಾಡಿ ಕೊಟ್ಟ ರಚನೆ ನೋಡಿದಾಗ ಇದ್ರೊಳಗೆ ಅಂತ ಹೇಳಿ ಇಂತಿಂತ ತಾಳ ಅಂತ ಅದು ಪುಸ್ತಕ ಪ್ರಿಂಟ್ ಮಾಡಿದವರು ಮಾಡಿದ್ದಾರೆ ಅಷ್ಟೇ. ಪುರಂದರದಾಸರು ರಾಗ ಇದೇ ರಾಗದಲ್ಲಿ ಹಾಡಬೇಕು ಅಂತ ಹೇಳಲೇ ಇಲ್ಲ. ಆದ್ರೆ ಅವರಿಗೆ ಸಂಗೀತದ ಪರಿಜ್ಞಾನ ಚೆನ್ನಾಗಿತ್ತಲ್ಲ. 32 ರಾಗದ ಬಗ್ಗೆ ಮಾತಾಡ್ತಾರೆ, 32 ರಾಗದ ಬಗ್ಗೆ ಬಸವಣ್ಣ ಮಾತಾಡ್ತಾರೆ ಅನ್ನುವಂತ. ಹೌದೌದಾ, ಅದಿತ್ತು. ಆದ್ರೆ ಅವರು ಈಗ ತ್ಯಾಗರಾಜರು, ದೀಕ್ಷಿತರೆಲ್ಲ ಕೃತಿಗಳನ್ನು ಹೀಗೆಯೇ ಹಾಡ್ಬೇಕು. ಈ ಪದ್ಯವನ್ನು ಹೀಗೆಯೇ ವಾತಾಪಿ ಗಣಪತಿ ಹಂಸಧ್ವನಿಯಲ್ಲಿಯೇ ಹಾಡ್ಬೇಕು. ಅದನ್ನ ನಾವು ಕಲ್ಯಾಣಿಯಲ್ಲಿ ಹಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪುರಂದರದಾಸರದ್ದು ಪಾಲಿಸೆಮ್ಮ ಮುದ್ದು ಶಾರದೆ ಎಲ್ಲ ಇದೆ, ಅದನ್ನು ಬೇರೆ ಬೇರೆ ರಾಗಗಳಲ್ಲಿ ಹಾಡ್ಬೋದು. ಹೌದು. ಈ ವಚನಗಳಲ್ಲಿ ಸ್ವಲ್ಪ ತೊಂದ್ರೆ ಅಂದ್ರೆ ದಾಸ ಸಾಹಿತ್ಯದಲ್ಲಿ ಅದು ಒಂದು ಅವರಿಗೆ ಸಂಗೀತ ಗೊತ್ತಿದ್ದ ಕಾರಣ ಸರಿಯಾದ ತಾಳದಲ್ಲಿ ಕೂತ್ಕೊಳ್ತದೆ. ಅದನ್ನು ಇವರಿಗೆ ಸಂಗೀತದ ಯಾವ ಹಂಗನ್ನು ಬಿಟ್ಟು ಹಾಡಿದವರು. ಹೌದು, ಬಂಧನ ಬಿಟ್ಟು ಸಂಗೀತ ಎಲ್ಲವನ್ನ ಮುಕ್ತ ಸಾಹಿತ್ಯ ಇದು, ಪ್ರಜಾ ಸಾಹಿತ್ಯ ನಾನು ಹೇಳಿದೆ.
ಇದೊಂದು ರೆಬಲ್ ಲಿಟ್ರೇಚರ್ ಅನ್ನ ಹೇಳ್ತೀವಿ, ಬಂಡಾಯ ಸಾಹಿತ್ಯದ ಮಾದರಿಯ ಸಾಹಿತ್ಯ ಅದು. ಹಾಗಾಗಿ ಹೌದು. ನೀವು ಅಲ್ಲಿ ದಾಸರ ಹಾಗೆ ಅವರು ಯಾವುದು ತಾಳ ತಂಬೂರಿನ ಇಟ್ಕೊಂಡು ಹಾಡಿದವರಲ್ಲ, ಜನಸಾಮಾನ್ಯರಿಗೆ ಹೌದು. ತಿಳಿಯುವ ಹಾಗೆ. ಹೌದು, ಹಾಗಾಗಿ ನೀವು ಅಲ್ಲಿ ಆದ್ರೂನು ಅದರಲ್ಲಿ ಒಂದು ನಾದಗುಣ ಇದೆ ಏನು, ಅದಿದೆ. ಈಗ ನೋಡಿ, ಅನೇಕ ಅಕ್ಕ ವಚನಗಳನ್ನ ಹಾಡ್ಲಿಕ್ಕೆ. ಅಕ್ಕ ಮಹಾದೇವಿಯವರ ಈಗ ನಾನು ಹಾಡಿದ್ದು ಬೆಟ್ಟದ ಮೇಲೊಂದು, ಅದು ನೋಡಿ ಚೆನ್ನಮಲ್ಲಿಕಾರ್ಜುನ ಕೇಳಯ್ಯ ಅಲ್ಲಿವರೆಗೆ ಒಂದು ತಾಳದಲ್ಲಿ ಹಾಡುವ ಸಾಧ್ಯತೆ ಉಂಟು. ಆ ಲೋಕದೊಳಗೆ ಹುಟ್ಟಿರದ ಬಳಿಕ ಮತ್ತೆ ತಾಳವೂ ಇಲ್ಲ, ಏನಿಲ್ಲ ಅದಕ್ಕೆ. ಅದನ್ನು ಸೀದಾ ಶ್ಲೋಕ ಹೇಳಿದಾಗೆ ಓದ್ಕೊಂಡೇ ಹೋಗ್ಬೇಕಷ್ಟೇ. ಹಾಗೆ ಕೆಲವು ವಚನಗಳು ಮಾತ್ರ ಇದೆ ಚಂದ ತಾಳದಲ್ಲಿ. ಈಗ ದಯವಿಲ್ಲದ ಧರ್ಮ ತಾಳದಲ್ಲಿ ಮಾಡುವ ಹಾಗೆ ಸರಿ ಇದೆ. ಕೆಲವು ವೃತ್ತಗಳನ್ನ ಹಾಡುವಾಗ, ಈಗ ಪಂಪನ ಕವಿತೆ ಕಂದದಲ್ಲಿ ಇದೆ, ಅನಂತರ ಸಂಸ್ಕೃತ ವೃತ್ತಗಳಿವೆ, ಅವುಗಳಿಗೆ ಇಂತಹದ್ದೇ ಒಂದು ರಾಗ ಅಂತ ಹಾಕಿ ಹಾಡ್ಬೇಕಾ, ಅಥವಾ ವೀರರಸವೇ ಅಥವಾ ರಸಗಳ ಹಿನ್ನೆಲೆಯಲ್ಲಿ ಹಾಡ್ಬೇಕಾ? ರಸಗಳ ಹಿನ್ನೆಲೆಯಲ್ಲಿ ಸರ್. ಮತ್ತೆ ತುಂಬಾ ಜ್ಞಾನ ನನಗಿಲ್ಲ, ನನ್ನ ಪ್ರಕಾರ ನನಗೆ ಹಾಗೆ ಅನಿಸ್ತದೆ. ಆ ರಸ ಯಾವ ರಸದಲ್ಲಿ ಅದು ಮ್ಯಾಚ್ ಆಗ್ಬೋದು, ಚಂದಾಗಿ ಸೇರಿ ಹೊಂದಿಕೊಳ್ತದೆ. ಭಾವಕ್ಕೆ ತಕ್ಕ ರಸದ ಒಟ್ಟಿಗೆ ಆ ಸಾಹಿತ್ಯ ಮೇಳ ಆಗಬೇಕು. ಸರ್, ಮೊದಲು ದಾಸ ಸಾಹಿತ್ಯವನ್ನ ಮನೆ ಮನೆಗಳಲ್ಲಿ ನಾವು ಭಜನೆಗಳ ಹೇಳ್ತಾ ಇದ್ವಿ. ಬಹುಶಃ ಆಗ ಅಲ್ಲಿ ರಾಗನು ಗೊತ್ತಿಲ್ಲ, ತಾಳನು ಗೊತ್ತಿಲ್ಲ, ಅಲ್ಲಿದ್ದದು ಭಕ್ತಿ ಮತ್ತು ಭಾವ ಮಾತ್ರ. ಸೊ ಅದೇ ಈಗ ನಾವು ಆ ಭಜನೆಗಳನ್ನ ಕೇಳುವಾಗ ನಾವು ಎಷ್ಟು ತಪ್ಪು ಹೇಳ್ತಾ ಇದ್ದೆವು. ಈಗ ನನ್ಗೆ ಗೊತ್ತಾಗ್ತದೆ ನಾವು ಏನೆಲ್ಲಾ ಹೇಳ್ತಾ ಇದ್ದೀವಿ ಅಂತ. ಸರಿ, ಅದು ಭಕ್ತಿ ಸಾಹಿತ್ಯ, ವಚನ ಸಾಹಿತ್ಯ ಭಕ್ತಿ ಸಾಹಿತ್ಯ ಅಲ್ಲ ಪೂರ್ಣಿಮಾ. ದಾಸ ಸಾಹಿತ್ಯ ಹೇಳಿದ್ದು ನಾನು. ದಾಸ ಸಾಹಿತ್ಯ ಅದು ಭಜನಾ ಸಾಹಿತ್ಯ, ಯಾರ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಹಾಡಬಹುದು. ಅದರಿಂದ ಅಲ್ಲಿ ಏನು ಇದಿಲ್ಲ, ಇಂತ ಹೀಗೆ ಬರ್ಬೇಕು ಎನ್ನುವಂತ ಯಾವ ಕಟ್ಟುಪಾಡುಗಳು ಏನಿಲ್ಲ. ಮನೆ ನೀವು ಹೇಳಿದಾಗೆ ಭಜನೆ ಪುಸ್ತಕಗಳನ್ನು ನೋಡಿದ್ರೆ ನೀವು ದಾಸ ಸಾಹಿತ್ಯ ಇದೆ ಈ ತಾಳ ಈ ರಾಗ ಅಂತ. ಇತ್ತೀಚೆಗೆ ಯಾರೋ ಬರೆದದ್ದು ಅಂತ. ಅದು ಸುಮ್ನೆ ಈಗ ಪ್ರಿಂಟ್ ಮಾಡುವವರು, ಸಂಪಾದನೆ ಮಾಡಿದವರು ರಾಗ ಅದು ಇದು ಅಂತ ಹಾಕ್ತಾರೆ. ಈಗ ನಾವೇ ಇಲ್ಲಿ, ನಾನಾಗ್ಲಿ ಶ್ಯಾಮಲಾ ಆಗ್ಲಿ ಇನ್ನೊಬ್ರು, ನಾವು ಒಂದೇ ಕೀರ್ತನೆಯನ್ನು ಬೇರೆ ಬೇರೆ ರಾಗದಲ್ಲಿ ಹಾಡ್ತೇವೆ. ಏನು ಅದೇನು ನಿಘಂಟಿಲ್ಲ, ಯಾವುದೇ ಆಗ್ಬೇಕು ಅಂತ ಏನಿಲ್ಲ. ಹಾಗಾದ್ರೆ ಒಂದು ಕೀರ್ತನೆ ಹಾಡಿ. ಸರಿ, ಯಾವ್ದು ಬೇಕು ಹೇಳಿ. ಇಲ್ಲ, ನಿಮ್ಮ ಆಯ್ಕೆ, ಒಳ್ಳೆಯ ಆಯ್ಕೆ ನಿಮ್ಮದು. ಪುರಂದರ ಆಗ್ಬೋದು, ಕನಕ ಆಗ್ಬೋದು, ಕನಕದಾಸರನ್ನ ಹಾಡಿ. ಕನಕದಾಸರದ್ದಾದ್ರೆ ನಂಗೆ ಸಾಹಿತ್ಯ ನೋಡ್ಬೇಕಾಗ್ತದ. ಹಾಗಾದ್ರೆ ಪುರಂದರದಾಸ ಹಾಡಿ. ದಾಸನ ಮಾಡಿಕ ಆಗ್ಬೋದಾ, ಬೇರೆ ಯಾವ್ದು ಆಗ್ಬೋದು, ನಿಮ್ಮ ಆಯ್ಕೆ. ಇಲ್ಲ, ಇದು ಹೇಳ್ತೇನೆ. ಯಾವ ತಾಳದಲ್ಲಿದೆ, ಯಾವ ರಾಗದಲ್ಲಿದೆ, ಮಕ್ಕಳಿಗೆ ಪರಿಚಯ ಆಗುತ್ತೆ ಅನ್ನೋದು ಆ ದೃಷ್ಟಿಯಿಂದ ನೀವು ಹಾಡುವ ರಾಗ ಇದ್ರ ಬಗ್ಗೆ ಹೇಳಿದ್ರೆ ಅನುಕೂಲ ಎನ್ನುವಂತ. ದಾಸನ ಮಾಡಿಕೊಯನ್ನ ಹಾಡ್ತೇನೆ, ಪುರಂದರದಾಸರದ್ದು. ಅದು ನಾದ ನಾಮ ಕ್ರಿಯಾ ರಾಗದಲ್ಲಿದೆ, ಆದಿ ತಾಳದಲ್ಲಿದೆ. ನಾದ ನಾಮ ಕ್ರಿಯಾ ಅಂತ. ಸಂಗೀತ ಕಲ್ತವರಿಗಾದ್ರೆ ಸುಲಭದಲ್ಲಿ ಹೇಳ್ಬೋದು. ಸುಲಭದಲ್ಲಿ ಅಂದ್ರೆ ಮಾಯಾ ಮಾಳವ ಗೌಳ ಅಂತ ನಾವು ಸಂಗೀತ ಪಾಠ ಪ್ರಾರಂಭ ಮಾಡುವಾಗ ಕಲಿಯುವ ರಾಗ, ಅದರ ಜನ್ಯ ಇದು, ಅದರ ಮಗು ಈ ರಾಗ ನಾದನಾಮ ಕ್ರಿಯ. ದಾಸನ ಮಾಡಿಕೊಯನ್ನ, ದಾಸನ ಮಾಡಿಕೊಯನ್ನ ಸ್ವಾಮಿ, ದಾಸನ ಮಾಡಿಕೊಯನ್ನ ಸ್ವಾಮಿ. ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೊಯನ್ನ ಸ್ವಾಮಿ. ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೋ ಎನ್ನ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ. ಚರಣ ಸೇವೆಯನಗೆ ಕೊಡಿಸೋ, ಚರಣ ಸೇವೆಯನಗೆ ಕೊಡಿಸೋ.
ಚರಣ ಸೇವೆ ಎನಗೆ ಕೊಡಿಸೋ ಅಭಯಕರ ಪುಷ್ಪವೆನ್ನ ಶಿರದಲ್ಲಿ ಮೂಡಿಸೋ ಕರ ಪುಷ್ಪವೆನ್ನ ಶಿರದಲ್ಲಿ ಮೂಡಿಸೋ ದಾಸನ ಮಾಡಿಕೊಯನ್ನ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾ ಅಡಿಗೆರಗುವೆನಯ್ಯ ಅನುದಿನ ಪಾಡಿ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾ ಅಡಿಗೆರಗುವೆನಯ್ಯ ಅನುದಿನ ಪಾಡಿ ಕಡೆಗಣ್ಣಿಲೆ ಕೆನ್ನ ನೋಡಿ ಬಿಡುವೆ ಕಡೆಗಣ್ಣಿಲೆ ಕೆನ್ನ ನೋಡಿ ಬಿಡುವೆ ಕಡೆ ಗಣ್ಣಿಲೆ ಕೆನ್ನ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಮನ ಶುಚಿ ಮಾಡಿ ಕೊಡು ನಿನ್ನ ಧ್ಯಾನವ ಮನ ಶುಚಿ ಮಾಡಿ ದಾಸನ ಮಾಡಿಕೊಯನ್ನ ಮೊರೆ ಹೊಕ್ಕವರ ಕಾವ ಬೀರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ಮೊರೆ ಹೊಕ್ಕವರ ಕಾವ ಬೀರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ದುರಿತಗಳೆಲ್ಲವ ತರಿದು ದುರಿತಗಳೆಲ್ಲವ ತರಿದು ದುರಿತಗಳೆಲ್ಲವ ತರಿದು ಸಿರಿ ಪುರಂದರ ವಿಠಲ ಎನ್ನನು ಪೊರೆದು ಪುರಂದರ ವಿಠಲ ಎನ್ನನು ಪೊರೆದು ದಾಸನ ಮಾಡಿಕೊಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೊಯನ್ನ ಸ್ವಾಮಿ ದಾಸನ ಮಾಡಿಕೊಯನ್ನ ಸ್ವಾಮಿ ದಾಸನ ಮಾಡಿಕೋ ಎನ್ನ ಬಹಳ ಬಹಳ ಚೆನ್ನಾಗಿ ಹಾಡಿದ್ರಿ, ಧನ್ಯವಾದಗಳು. ಕಷ್ಟ ಆನ್ಲೈನ್ ಅಲ್ಲಿ ನನಗೆ ಗೊತ್ತಿದೆ, ವೀಣಾಶಾಸ್ತ್ರಿ ಅವರು ದೊಡ್ಡ ಸಂಗೀತಗಾರರು, ಪಕ್ಕವಾದ್ಯ ಬೇಕಾಗತ್ತೆ ಅವರಿಗೆ, ಹಾಡೋದೇ ಇಲ್ಲ ಅವರು. ಇಲ್ಲ ಸರ್ ಹಾಗೇನಿಲ್ಲ. ಆನ್ಲೈನ್ ಮುಖಾಂತರವಾಗಿ ತಮ್ಮ ಪ್ರತಿಭೆಯನ್ನ, ಸಂಗೀತದ ಒಂದು ವಿದ್ವತ್ತನ್ನ ಅವರು ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾದಂತಹ ವಂದನೆಗಳು. ಬೇರೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ, ಇಲ್ಲ ಅಂದ್ರೆ ಕಾರ್ಯಕ್ರಮವನ್ನ ಒಂದು ಹಂತಕ್ಕೆ ನಿಲ್ಲಿಸ್ತೇವೆ. ನಾಡಿದ್ದು ಶನಿವಾರ ಸಂಜೆ 5 ಗಂಟೆಗೆ ವಿಜಯಶಂಕರ್ ಅವರ ಉಪನ್ಯಾಸಕ್ಕೆ ತಪ್ಪದೆ ತಾವೆಲ್ಲ ಬರಬೇಕು ಅಂತ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಪೂರ್ಣಿಮಾ ಅವರು, ಬೇರೆ ಪ್ರಶ್ನೆ ಯಾರಾದ್ರೂ ಇದ್ಯಾ ನೋಡಿ ಕೇಳಿ. ತುಂಬಾ ಸುಶ್ರಾವ್ಯವಾಗಿ ಹಾಡಿದ್ರಿ ವೀಣಾ. ಧನ್ಯವಾದಗಳು ಮಿತ್ರಕ್ಕ, ಧನ್ಯವಾದಗಳು. ವಿಚಾರಗಳನ್ನು ಸರಿಯಾಗಿ ರಾಗ ಹಾಕಿ ಹಾಡಿದ್ರಿ ಅಲ್ಲ, ಮನಸ್ಸಿಗೆ ತುಂಬಾ ತಟ್ಟಿತ್ತು. ಥ್ಯಾಂಕ್ ಯು, ಖುಷಿ ಆಯ್ತು. ನಿಮ್ಗೆ ಸಂತೋಷ ಆಯ್ತು ಅಂತ ನನಗೆ ಖುಷಿ ಆಯ್ತು. ವಿಶೇಷವಾಗಿ ಹಳಗನ್ನಡದ ಪದ್ಯಗಳು ಅರ್ಥ ಆಗದವರಿಗೂ ಅರ್ಥ ಆಗುವ ಆಗುವಾಗೆ ಹೇಳಿದ್ದಾರೆ. ಹೌದು, ನಿಜವಾಗಿ ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಪೂರ್ಣಿಮಾ ಅವರೇ, ಥ್ಯಾಂಕ್ ಯು ಮಿತ್ರ. ಪಂಪನ ಪದ್ಯಗಳನ್ನು ಹಾಡೋದು ತುಂಬಾ ಕಷ್ಟ. ನನಗೆ ಜಯರಾಮ್ ರಾವ್ ಅಂತ ಗೊತ್ತಿರಬಹುದು, ಬಹಳ ದೊಡ್ಡ ಗಮಕಿ ಅವರು. ವಿದ್ವಾಂಸರು. ಕುಮಾರವ್ಯಾಸನನ್ನ ಹಾಡಬಹುದು, ಷಟ್ಪದಿ ಕವಿಗಳನ್ನ ಹಾಡಬಹುದು, ಒಂದು ಹಂತಕ್ಕೆ ರಗಳೆ ಕವಿಗಳನ್ನ ಹಾಡಬಹುದು, ಆದ್ರೆ ಈ ವರ್ಣಕ ಕವಿಗಳನ್ನು ಹಾಡಬಹುದು, ಆದ್ರೆ ವಸ್ತುಕ ಕವಿಗಳನ್ನ ಹಾಡೋದು ಕಷ್ಟ. ರನ್ನನನ್ನು, ಪೊನ್ನನನ್ನು, ಕವಿರಾಜ ಮಾರ್ಗಕಾರನನ್ನು ಅಥವಾ ಪಂಪನನ್ನು ಹಾಡೋದು ಕಷ್ಟ ಅಂತ. ಆದ್ರೂ ವೀಣಾಶಾಸ್ತ್ರಿ ಅವರು ಚೆನ್ನಾಗಿ ಹಾಡಿದ್ದಾರೆ, ಅಭಿನಂದನೆಗಳು ಎನ್ನುವಂತ. ಧನ್ಯವಾದಗಳು ಸರ್. ಪಂಪನದಂದ್ರೆ ಅದು ಅದರ ಒಂದೊಂದು ಸಾಲುಗಳು ಇಷ್ಟಿಷ್ಟು ಉದ್ದ, ಮತ್ತೆ ಅರ್ಧ ಮೇಲೆ ಅರ್ಧ ಶಬ್ದ ಕೆಳಗೆ, ಅದನ್ನು ಎಲ್ಲಿಂದ ಎಲ್ಲಿ. ಪಾಪ ಅವ ಚಂದೋಬದ್ಧವಾಗಿ ಕಾವ್ಯ ಬರ್ದಿದ್ದಾನೆ, ನೀವು ಅವನೇನು ಕಂಪ್ಲೇಂಟ್ ಮಾಡುವ ಹಾಗಿಲ್ಲ, ಅವನ ಬಗ್ಗೆ ನೀವೇನು ಚಕಾರ ತೆತ್ತುವ ಹಾಗಿಲ್ಲ. ಅವನಿಗೆ ಅವನದೇ ಅಂತ ಕಟ್ಟುಪಾಡುಗಳಿವೆ. ಹೌದು, ಅಲ್ಲಿ ಎತ್ತಿ ಕೊಟ್ಟಿದ್ದಾನ, ಅವನು ಎತ್ತಿಯನ್ನು ಇಟ್ಟಿದ್ದಾನೆ. ನೀವು ಹಾಡ್ಲಿ ಅಂತ ಹೇಳಿ ಎತ್ತಿಯನ್ನು ಇಟ್ಟಿದ್ದಾನ ಅವನು. ಯತಿಬದ್ಧವಾಗಿ ಲಯಬದ್ಧವಾಗಿ ಕಾವ್ಯ ಇದೆ.
ಅದೇ ಅವನದೇ ಅಂತ ಗಣವಿಂಗಡಣೆ ಇದೆ ಮೇಡಮ್. ಛಂದೋಬದ್ಧ ಕಾವ್ಯ ಬರೆಯುವುದೇನು ಸುಲಭದ ಮಾತಲ್ಲ. ನೀವು ಹಾಡುವವರಿಗೋಸ್ಕರ ಕಾವ್ಯ ಬರ್ದಿಲ್ಲವ ಸರ್. ಅದು ಹಾಡ್ಲಿಕ್ಕೂ ಅಷ್ಟೇ ಕಷ್ಟ ಇದೆ ಸರ್, ಬರದಷ್ಟೇ. ಅದ್ ನನಗೆ ಗೊತ್ತಿಲ್ಲ. ಹೌದು ಸರ್. ಬೇರೆ ಯಾರಿಗಾದ್ರು ಪ್ರಶ್ನೆ ಕೇಳಲಿಕ್ಕಿದ್ರೆ ನಮ್ಮ ವಿದ್ಯಾರ್ಥಿ ಮಿತ್ರರು ಯಾರಾದ್ರೂ? ಕಲಾ ಮೇಡಮ್, ಸಂಗೀತದ ಬಗ್ಗೆ ಅನುಭವ ಹಾಡ್ತಾರ ಕೇಳಿ. ಇರುವವರು. ಧ್ವನಿ ಹೇಗಿದೆ? ಇವತ್ತೊಂದು ಹಾಡು ಹಾಡ್ತಾರ ವಚನವನ್ನ? ತುಂಬಾ ಚೆನ್ನಾಗಿ ಹಾಡ್ತಾರ. ಒಂದು ತರಗತಿಯಲ್ಲಿ ನಾವು ಕಳೆದ ವರ್ಷ ಕೇಳಿದ್ದೇವೆ. ವಚನಗಳನ್ನ ಅತ್ಯಂತ ಸುಶ್ರಾವ್ಯವಾಗಿ ತಮ್ಮದೇ ದಾಟಿಯಲ್ಲಿ ಅವರು ಸಾದರಪಡಿಸ್ತಾರೆ. ಮೇಡಮ್ ಹಾಡ್ಬೋದಾ? ಕಲಾ ಮೇಡಮ್, ಧ್ವನಿ ಹೇಗಿದೆ? ನಾನು ಜಯಂತಿ ರಾವ್. ಹೆಣ್ಮಕ್ಕಳ ವಿಷಯವಾಗಿ ಹೇಳಿದ್ರಲ್ಲ ವೀಣಕ್ಕ, ತುಂಬಾ ಟಚಿಂಗ್, ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಮತ್ತೆ ದಾಸನ ಮಾಡಿಕೋ ಎನ್ನ, ಅದು ಸಹ ತುಂಬಾ ಖುಷಿ ಆಯ್ತು. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಎಲ್ಲ ಬರ್ಲಿಕ್ಕೆ ಒಂದು ಇದು ಅವಕಾಶ ಸಿಕ್ಕಿದಕ್ಕೆ ತುಂಬಾ ಥ್ಯಾಂಕ್ಸ್ ಉಪಾಧ್ಯಾಯ ಸರ್. ನಮ್ಮ ಕರ್ತವ್ಯ ಇದು. ಸಾರ್ವಜನಿಕ ವೇದಿಕೆ ಅಗತ್ಯ ಬರ್ಬೋದು. ಮುಂದಿನ ಕಾರ್ಯಕ್ರಮದಲ್ಲಿ ಅಗತ್ಯ ಬನ್ನಿ. ಇನ್ನೊಂದು ಮಾಲಿಕೆ ಇದೆ, ಇಲ್ಲಿಗೆ ನಿಂತಿಲ್ಲ, ಇನ್ನೊಂದು ಮಾಲಿಕೆ ಇದೆ, ಅಗತ್ಯ ಬನ್ನಿ. ಮುಂದಿನ ಪಿಕ್ಚರ್ ಅಭಿಬಿ ಬಾಕಿ ಹೇ ಅಂತ ಹೇಳ್ತಾರಲ್ಲ, ಅವಾಗ ಕನಕದಾಸರನ್ನು ಹಿಡಿತೇನೆ ಸರ್. ಅಗತ್ಯ. ಮಹತ್ವದ ಭಾಗ ಇನ್ನೂ ಬಾಕಿ ಇದೆ. ಯಾಕಂದ್ರೆ ಕುಮಾರವ್ಯಾಸ ಬರ್ಲಿಲ್ಲ, ರಾಘವಾಂಕ ಬರ್ಲಿಲ್ಲ. ಕನ್ನಡದ ಷಟ್ಪದಿ ಕವಿಗಳು ಬಹಳ ಅದ್ಭುತವಾದಂತಹ ಕಾವ್ಯವನ್ನ ಕನ್ನಡಕ್ಕೆ ಕೊಟ್ಟಂತಹ ದಾಸರಿದ್ದಾರೆ. ಸ್ವರವಚನ ಇದೆ, ಶರೀಫ ಇದ್ದಾನೆ. ಇನ್ನು ಎಷ್ಟೆಲ್ಲ ಅಮೋಘ ರಚನೆಕಾರರಿದ್ದಾರೆ. ಅವರನ್ನು ಸಹ ನೆನಪು ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಅನ್ನುವಂಥದ್ದು. ಅಲ್ಲ ಮೇಡಮ್, ರೆಡಿ ಇದ್ದಾರೆ ಕಟ್ತದೆ. ಮೇಡಮ್ ಹಾಡ್ತೀರಾ? ಒಂದು ಹಾಡು ಹಾಡಿ. ಸಾಧ್ಯ ಆದ್ರೆ ಹಾಡಿ. ಸಣ್ಣ ಹಾಡು. ಎಲ್ಲವನ್ನ ಅರಿತುನೇ ಹೇಳ್ಬೋದಾ? ಯಾವ್ದು ಆಗ್ಬೋದು, ನಿಮ್ಮ ಆಯ್ಕೆ. ಪರವಾಗಿಲ್ಲ, ಹೇಳಿ. ಅಕ್ಕಮಹಾದೇವಿಯ ಒಂದು ಹೆಚ್ಚಾಗಿ ಇವತ್ತು ಅದನ್ನ ಹಾಡ್ತಾ ಇದ್ದೇನೆ. ಎಲ್ಲವನರಿತು ಫಲವೇನಯ್ಯ, ಎಲ್ಲವನರಿತು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ, ತನ್ನ ತಾನರಿಯಬೇಕಲ್ಲದೆ, ಎಲ್ಲವನರಿತು ಫಲವೇನಯ್ಯ, ಎಲ್ಲವನರಿತು ಫಲವೇನಯ್ಯ. ನಿನ್ನಲ್ಲಿ ಅರಿವು ಸ್ವಯವಾಗಿರಲು, ನಿನ್ನಲ್ಲಿ ಅರಿವು ಸ್ವಯವಾಗಿರಲು, ಅನ್ಯಾರ ಕೇಳಲುಂಟೆ, ನಿನ್ನಲ್ಲಿ ಅರಿವು ಸ್ವಯವಾಗಿರಲು, ಅನ್ಯಾರ ಕೇಳಲುಂಟೆ, ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ, ನೀ ಅರಿವಾಗಿ ಮುಂದೋರಿದ ಕಾರಣ, ನಿಮ್ಮಿಂದ ನಿಮ್ಮನರಿತೆ ನಯ್ಯ, ಪ್ರಭುವೇ ನಿಮ್ಮಿಂದ ನಿಮ್ಮನರಿತೆ ನಯ್ಯ, ಎಲ್ಲವನರಿತು ಫಲವೇನಯ್ಯ, ಎಲ್ಲವನರಿತು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ, ತನ್ನ ತಾನರಿಯಬೇಕಲ್ಲದೆ, ಎಲ್ಲವನರಿತು ಫಲವೇನಯ್ಯ,
ಎಲ್ಲ ಎಲ್ಲವನರಿತು ಫಲವೇನಯ್ಯ ಎಲ್ಲ ಎಲ್ಲವನರಿತು ಫಲವೇನಯ್ಯ. ಧನ್ಯವಾದ. ತುಂಬಾ ಬಹಳ ಚೆಂದಾಗಿತ್ತು. ಪರಿಣಾಮಕಾರಿಯಾಗಿ ಭಾವಪೂರ್ಣವಾಗಿ ಹಾಡಿದಂತಹ ಕಲಾವಿದರಿಗೆ ಧನ್ಯವಾದಗಳು. ಕಳೆದ 10 ದಿನದಿಂದ ಕೋವಿಡ್ ಜ್ವರದಿಂದ ಅವರು ನರಳುತ್ತಾ ಇದ್ರು. ಈಗ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿದ್ದಾರೆ. ಆದಷ್ಟು ಬೇಗ ಅವರು ಗುಣಮುಖರಾಗ್ಲಿ ಅಂತ ಹಾರೈಸ್ತೇನೆ. ಮುಂದೆ ಒಂದು ದಿನ ಕಲಾವಿದರ ಕಾರ್ಯಕ್ರಮವನ್ನು ಇಟ್ಕೊಳ್ಬಹುದಂತ ಅಷ್ಟು ಸೊಗಸಾಗಿ ವಚನಗಳನ್ನ ಅವರ ಧ್ವನಿಯಿಂದ ಕೇಳ್ಬೇಕು ನಾವು. ಅಂತಹ ಒಂದು ಒಳ್ಳೆಯ ಒಂದು ಪ್ರತಿಭೆ ನಮ್ಮ ನಡುವೆ ಇದ್ದಾರೆ ಅನ್ನೋದು ನಾವು ಅಭಿಮಾನ ಪಡುವಂತ ಅಂಶ. ದ್ವಿತೀಯ ವರ್ಷದಲ್ಲಿ ಅವರು ಅಧ್ಯಯನ ಮಾಡ್ತಾ ಇದ್ದಾರೆ, ಕಲಾ ಭಾಗವತ್ ಅವರು. ಪಾರ್ವತಿ, ನೀವು ಹಾಡುದಿದ್ಯಾ? ವೀಣಾಶಾಸ್ತ್ರೀಯ ಶಿಷ್ಯ ಕೂಡ ಹೌದು ಅವರು. ಹೌದಲ್ವಾ? ಹೌದು. ಹಾಡ್ತೀರಾ ಇಲ್ವಾ? ಗ್ರೀಷ್ಮ ಹೇಳಿದ್ರೆ ಪಾಪ ಹಾಡ್ತಿದ್ರ ಅಂತ ಕಾಣ. ತುಂಬಾ ಚೆನ್ನಾಗಿ ಅವರ ಹಾಡನ್ನ ಇದ್ದಾರ ಗ್ರೀಷ್ಮಾ? ಗೊತ್ತಿಲ್ಲ ಮೇಡಮ್, ನೋಡ್ತೀನಿ. ಆಫೀಸಲ್ಲಿ ಮುಂದಿನ ಇಲ್ಲ ಪೂರ್ವ ತಯಾರಿ ಪಾಪ ಹಾಡಿಸೋದು ಬೇಡ, ಮಕ್ಕಳಿಗೆ ತೊಂದರೆ ಕೊಡೋದು ಬೇಡ. ತುಂಬಾ ಚೆನ್ನಾಗಿ ಹಾಡ್ತಾರೆ ಗ್ರೀಷ್ಮಾ. ಈಗ ವಚನ ಸಾಹಿತ್ಯದಲ್ಲಿ ಪಳಗ್ತಾ ಇದ್ದಾರೆ. ಹೌದೌದು. ನಿನ್ನೆ ತುಂಬಾ ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿ ಕೊಟ್ರು ಅವರು ಅತಿಥಿಗಳನ್ನು. ಇದು ಸಾಮಾನ್ಯದ ಮಾತಲ್ಲ, ಎಷ್ಟು ನಿರರ್ಗಳವಾಗಿ, ಎಷ್ಟು ಸೊಗಸಾಗಿ. ಬೇರೆ ಯಾರಾದ್ರು? ಕರ್ನಾಟಕ ಸರ್ ಏನಾದ್ರು ಹೇಳಿದ್ಯಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ನಿವೇದಿತಾ ಮೇಡಮ್, ವಿಡಿಯೋ ಆನ್ ಮಾಡಿ. ಇದ್ದಾರಾ ನಿವೇದಿತಾ ಮೇಡಮ್? ಹೌದು, ನಮ್ಮ ವಿಭಾಗದಲ್ಲಿ ಕನ್ನಡ ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಮಾಡಿ ಕನ್ನಡದ ಮೇಲಿನ ಕೇಳಿ, ಪ್ರೀತಿ, ಅಭಿಮಾನ ಇರುವವರು. ಕೇಳಿ ಅವರು ಇದನ್ನ ಹಾಡ್ತಾರ ಕೇಳಿ. ಯಾವ್ದಾದ್ರು ನಮ್ಮ ಸಂತ ಸಾಹಿತ್ಯವನ್ನ, ಮರಾಠಿ ಸಂತ ಸಾಹಿತ್ಯವನ್ನ ಹಾಡ್ತಾರ ಕೇಳಿ. ನಿವೇದಿತಾ ಮೇಡಮ್. हाँ जी कहिए। हाँ, ವಿಡಿಯೋ ಆನ್ ಮಾಡಿ. वीडियो घर के उतार रही हूँ। चलेगा। मुझे बहुत ही अच्छा लगा। मतलब मैंने आज कोशिश की प्रोग्राम अटेंड करूँ और सर ने जो कहा मुझे समझ में आया। बहुत इतने समझ में नहीं आए लेकिन बहुत ही अच्छा लगा। जो है इतना सुश्राव्य है कि बहुत अच्छा लगा सुनने में। अभी ऑनलाइन क्लास चालू है, आप ज्वाइन कर सकते हो कभी भी आपको टाइम मिलेगा तो। सर्टिफिकेट हाँ, मैं करना चाहती हूँ। हाँ, और भी थोड़ा आपको अच्छा ಕನ್ನಡದಲ್ಲಿ ಮಾತಾಡಿ. ನಿಮ್ಗೆ ಕನ್ನಡ ಮಾತಾಡಿ ಬರುತ್ತೆ? ಅವರಿಗೆ ಭಯ ಬರ್ತದೆ, ಭಯ ಮಾತಾಡ್ಲಿಕ್ಕೆ. ಚೆನ್ನಾಗಿ ಬರೀತಾರ ಅವರು. ಏನಾದ್ರು ಹಾಡಿ ಮೇಡಮ್, ನಿವೇದಿತಾ ಮೇಡಮ್. ಸಂತ ಸಾಹಿತ್ಯ ಯಾವ್ದಾದ್ರು ನಮ್ಗೊಂದು ಸ್ವಲ್ಪ ಕೇಳಿಸಿ. अभंग आता होगा, मराठी है तो अभंग आता होगा। मराठी में भी संत साहित्य की बहुत बड़ी परंपरा है, जिसमें संत ज्ञानेश्वर जी है, संत नामदेव जी है, संत जनाबाई है, और चोखा मराठी है। आप गाने वाले हैं अभी? एक नाथ भी है, सब लोग है एक्चुअली। बड़े बड़े संत साहित्य। हाँ, मराठी में भी संत साहित्य आपको किसका गाने वाले वो बोलिए। अगले बार तैयारी करके आती हूँ। ओके ओके, चलेगा। एक बार फिर से अपना जो कार्यक्रम है संत साहित्य के बारे में, तब मैं जरूर तैयारी करके आऊंगी। जरूर जरूर। ठीक है, शुक्रिया। ಸರಿ, ಇದುವರೆಗೂ ನಾವು ಸಂಗೀತ ಸಾಹಿತ್ಯದ ಒಂದು ಅನುಸಂಧಾನವನ್ನ ಕೇಳ್ತಾ ಬಂದೆವು. ಸಂಗೀತ ಮತ್ತು ಸಾಹಿತ್ಯ ಒಂದನ್ನೊಂದು ಬಿಟ್ಟಿರಲಾಗದು ಅಂತ ಒಂದು ಈ ಎರಡರ ಸುಖವನ್ನ ನಾವು ಅನುಭವಿಸುವಂತ ಒಂದು ಸುಯೋಗ ಇವತ್ತು ಸಂಜೆ ನಮ್ಗೆ ಸಿಕ್ಕಿದೆ. ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಸರ್ ಅವರು ಸಾಹಿತ್ಯ ಸಹವಾಸದಲ್ಲಿ ನಮ್ಮನ್ನ ಮಿಂದೇಳಿಸಿದ್ರೆ, ವೀಣಾಶಾಸ್ತ್ರಿ ಅವರು ಸಂಗೀತದ ಒಂದು ರಸಸ್ವಾದವನ್ನ ನಮ್ಗೆ ಉಣಿಸಿದ್ದಾರೆ. ನಿಜವಾಗಿಯೂ ಬಹಳ ಒಂದು ಉತ್ತಮ ಕಾರ್ಯ, ಸೊಗಸಾದ ಕಾರ್ಯಕ್ರಮ ಅಂತ ನಾವು ಹೇಳ್ಬೇಕು. ಬಹುಶಃ ಇಂಥ ಒಂದು ಕಾರ್ಯಕ್ರಮ ಬಹಳ ಅಪರೂಪ ಅಂತ ತಿಳ್ಕೊಳ್ತೇನೆ. ಸಂಗೀತ ಕಾರ್ಯಕ್ರಮ ನಡೀತದೆ, ಸಾಹಿತ್ಯದ ಕಾರ್ಯಕ್ರಮ ನಡೀತದೆ, ಆದ್ರೆ ಎರಡು ಸಂಗೀತ ಮತ್ತು ಸಾಹಿತ್ಯದ ಅನುಸಂಧಾನ ಆಗುವುದು ಬಹಳ ಅಪರೂಪ. ಆದ್ರೆ ನನ್ಗೆ ಕಳೆದ ವರ್ಷವೂ ವೀಣಾಶಾಸ್ತ್ರಿ ಅವರು ಪ್ರಥಮ ವರ್ಷದ ಅವರ ಪ್ರವೇಶದ ಪ್ರಥಮ ದಿನವೇ ನೀವು ಬಂದು ಈ ಕಾರ್ಯಕ್ರಮವನ್ನ ಕೊಟ್ಟದ್ದು ನನಗೆ ನೆನಪಾಗ್ತಾ ಇದೆ. ಇಂಥ ಒಂದು ಈಗ ನಮ್ಮ ಪ್ರಥಮ ವರ್ಷವರು ಸುಮಾರು ಮುಂದೆ ಮೊದಲ ಸೆಮಿಸ್ಟರ್ ಕೂಡ ಮುಗಿಸಿ ಆಯ್ತು. ಈಗ ಅವರಿಗೆ ಅಲ್ಲ, ಈ ಸಂದರ್ಭದಲ್ಲಿ ಅವರಿಗೆ ನೀವು ಬಂದು ಹೇಳಿದ್ದು ಇನ್ನಷ್ಟು ಒಳ್ಳೇದಾಯ್ತು. ಯಾಕಂತ ಹೇಳಿದ್ರೆ ಈಗಾಗಲೇ ಅವರು ಕೆಲವೊಂದು ತರಗತಿಗಳನ್ನ ಪಾಲ್ಗೊಂಡದ್ರಿಂದ ಅವರಿಗೆ ಸಾಹಿತ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ತಿಳುವಳಿಕೆ ಇದ್ರಿಂದ ಇದು ಮತ್ತಷ್ಟು ಅವರಿಗೆ ಅರ್ಥ ಆಗಿದೆ, ಉತ್ತಮ ರೀತಿಯಲ್ಲಿ ಅವರು ಗ್ರಹಿಸಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ. ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಸಿಕೊಟ್ಟಿದ್ದೀರಿ ವೀಣಾಶಾಸ್ತ್ರಿ
ಶಾಸ್ತ್ರಿ ಅವರೇ, ಉಪಾಧ್ಯಾಯ ಸರ್ ಅವರ ಮಾತುಗಳನ್ನ ಕೇಳುವುದಂತೂ ನಮ್ಗೆ ಮತ್ತಷ್ಟು ಖುಷಿ ಆಗುವಂತದ್ದು. ಒಟ್ಟು ಈ ಕಾರ್ಯಕ್ರಮ ನಡೆಸಿಕೊಟ್ಟ ನಿಮ್ಮಿಬ್ಬರಿಗೂ ಕೂಡ ನಾವು ಕನ್ನಡ ವಿಭಾಗದ ವಿದ್ಯಾರ್ಥಿಗಳ ನೆಲೆಯಲ್ಲಿ ನಿಮ್ಗೆ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಬೇರೆ ಬೇರೆ ಕಡೆಗಳಿಂದ ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡಂತಹ ವೀಣಾಶಾಸ್ತ್ರಿ ಅವರ ಶಿಷ್ಯರು, ಅಭಿಮಾನಿಗಳು ಇದ್ದೀರಾ. ತಮಗೂ ಕೂಡ ನಾವು ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ಪ್ರೀತಿಯಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ತಮ್ಮೆಲ್ಲರ ಈ ಪ್ರೀತಿ ವಿಶ್ವಾಸದಿಂದಲೇ ನಾವು ಇಂಥ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನನಗೆ ಯಾರೋ ಕೇಳಿದ್ರು, ನೀವು ನಿರಂತರವಾಗಿ ಕಾರ್ಯಕ್ರಮ ಹೇಗ್ ಮಾಡ್ತಾ ಇದ್ದೀರಿ ಅಂತ. ನಾನಾಗ ಒಂದೇ ಹೇಳಿದ್ದು, ನಿಮ್ಮೆಲ್ಲರ ಪ್ರೀತಿ ಏನಿದೆಯಲ್ಲ ಅದೇ ನಮ್ಗೊಂಥರದ ಶಕ್ತಿ ಅಂತ. ಈ ಒಂದು ಪ್ರೀತಿ ವಿಶ್ವಾಸ ಯಾವತ್ತೂ ಇರ್ಲಿ. ನಾಳ್ದು ಖ್ಯಾತ ವಿಮರ್ಶಕರು ಅವರ ಒಂದು ವಿಮರ್ಶಕರ ನೆಲೆಯಲ್ಲಿ ಅಥವಾ ಯಾವುದೇ ಒಂದು ಉಪನ್ಯಾಸವನ್ನ ಕೇಳುವುದೇ ನಮ್ಮ ಭಾಗ್ಯ. ವಿಜಯಶಂಕರ್ ಅವರದ್ದು. ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ನಾವೆಲ್ಲ ಯಾವುದೇ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ರೆ ನಮ್ಮ ಒಂದು ಜ್ಞಾನದ ಮಟ್ಟ ವಿಸ್ತಾರ ಆಗ್ಬೇಕು ಎನ್ನುವುದೇ ನಮ್ಮ ಉದ್ದೇಶ ಆಗಿರ್ತದೆ. ಆ ಎಲ್ಲ ಕಾರ್ಯಕ್ರಮದಲ್ಲಿ ಬನ್ನಿ, ಭಾಗವಹಿಸಿ ನಮ್ಮ ಜ್ಞಾನ ಕ್ಷೇತ್ರವನ್ನ, ನಮ್ಮ ಜ್ಞಾನ ಕ್ಷಿತಿಜವನ್ನ ವಿಸ್ತರಿಸೋಣ ಅಂತ ಕೇಳಿಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇವೆ. ನಮಸ್ಕಾರ. ನಂಗೆ ಇಷ್ಟು ಸರ್ ಮತ್ತೆ ಪೂರ್ಣಿಮಾ ಎಲ್ರಿಗೂ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೇನೆ. ನಂಗೆ ಇಷ್ಟು ಒಳ್ಳೆಯ ಒಂದು ಅವಕಾಶ ಮಾಡಿಕೊಟ್ಟದ್ದಕ್ಕೆ. ಯೂನಿವರ್ಸಿಟಿ ನಮ್ಮದೇ ಯೂನಿವರ್ಸಿಟಿ, ನಮ್ಮದೇ ಸರ್. ನಿಜ ಹೇಳ್ತೇನೆ, ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದೆ. ನಾವು ವುಮೆನ್ಸ್ ಡೇ ದಿವಸವೂ ನಿಮ್ಮನ್ನು ನಾನು ತುಂಬಾ ಪ್ರಯತ್ನ ಮಾಡಿದೆ. ಆವತ್ತು ನನಗೆ ಆಗ್ಲಿಲ್ಲ. ಸರಿಗೆ ಹೇಳಿದ್ದೆ ನಾನು, ವೀಣಾ ಮೇಡಮ್ ಅನ್ನು ಕರೆಸ್ಬೇಕಂತ ಆಗ್ಲಿಲ್ಲ ಅಂತ ಸರಿಗೆ ಹೇಳಿದ್ದೆ ನಾನು. ಆದ್ರೆ ಇವತ್ತು ಬಂದಿದ್ದೀರಿ, ತುಂಬಾ ಖುಷಿ. ಪುನಃ ಮಾಡುವ. ಕಲಾ ಮೇಡಮ್ ರೆಕಾರ್ಡ್ ಬಂದ್ ಮಾಡಿ.